Hello friends, welcome to Patagal English Academy and ಬನಶಂಕರಿ ಇಂಗ್ಲೀಷ್ ಅಕಾಡೆಮಿ. ಇವತ್ತು ಒಂದು ಕ್ವಶನ್ ಪೇಪರ್ ಬಿಡಿಸ್ಕೊಡ್ತೀನಿ ನಿಮಗೆ. ಇದು ಮಾಡಲ್ ಕ್ವಶನ್ ಪೇಪರ್ ನಂಬರ್ 4 ಅಂತ ಐತಿ. ಆ್ಯಕ್ಚುಲಿ ಇದು ಗೌರ್ಮೆಂಟ್ದಿಂದ ಬಿಟ್ಟಿದ್ದಲ್ಲ, ಎಲ್ಲೋ ಒಬ್ಬರು ಖಾಸಗಿಯವರು ಬಿಟ್ಟಿರುವಂಥ ಕ್ವಶನ್ ಪೇಪರ್ ಇದು. ಒಂದಿಷ್ಟು ಯೂಸ್ಫುಲ್ ಇತ್ತು, ಹೀಗಾಗಿ ನಿಮಗೆ ಇದಕ್ಕೆ ಆನ್ಸರನ್ನು ಮಾಡಿಕೊಡ್ತೀನಿ. ಮೊದಲು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ನೋಡೋಣ. ಕ್ವೆಶನ್ ನಂಬರ್ 1, ಆ್ಯಂಡ್ ಟಚಿಂಗ್ ಹರ್ಸ್ ಮೇಕ್ ಬ್ಲೆಸ್ಡ್ ಮೈ ರೂಡ್ ಹ್ಯಾಂಡ್. ರೂಡ್ ಹ್ಯಾಂಡ್ ರೆಫರ್ಸ್ ಟು ರೋಮಿಯೋಸ್ ಹ್ಯಾಂಡ್. Number 2, the French government is republican in nature. Number 3, who sees the mark upon the path of the infinite on children? Archer. Number 4, dash had led to landslide and floods. In everything I need to know, I learn in the forest. Logging. Number 5, match column A with column B with reference to play a sunny morning and choose the correct option. ನೋಡಿ, ಲಾರಾ ಇದು ನಂಬರ್ ತಪ್ಪಿದ್ದಿದೆ, ಇಲ್ಲೇ ಖಾಸಗಿ ಅವ್ರು ಮಾಡುತ್ತಿದ್ದು, ಹೀಗಾಗಿ ಸ್ವಲ್ಪ ಕ್ವಶನ್ನು ಅಂಥ ಸಾಲಿಡ್ ಇಲ್ಲ, ಅದಾವು ಸ್ವಲ್ಪ. ಇದು ನೋಡಿ, ಇದು ನಂಬರ್ ತಪ್ಪಾಗಿದೆ, BC ಅಂತ ಬರಬೇಕು, ಇಲ್ಲಿ ಏನು A ಬರಬೇಕು, D ಬಂದೈತಿ, ಹಂಗೆ ಬರೋದಿಲ್ಲ ಅದು. ಲಾರಾ ಫೀಡ್ಸ್ ಪೀಸನ್ಸ್. ಗೊಂಜಲೋ ಕಿಲ್ಡ್ ವೈಲ್ಡ್ ಬೋರ್. ಪೆಟ್ರಾ ಮೀಟ್ಸ್ ದ ಗಾಡ್. ಈ ಆಪ್ಷನ್ ಕರೆಕ್ಟ್ ಇಲ್ಲ, ನಾನು ಹಂಗೆ ABC ಅಂತ ಮಾಡೀನಿ. ಮೊದಲು B, ನಂತರ C, ನಂತರ A. BCA ಇದು ರೈಟ್ ಅಂತ ಮಾಡೀನಿ. ಆಪ್ಷನ್ ಕರೆಕ್ಟಾಗಿ ಕೊಟ್ಟಿಲ್ಲ, ಕೆಲಸ ಮಾಡಿಬಿಡೋಣ ಅಷ್ಟೇ. ಆ್ಯನ್ಯುವಲ್ ಎಕ್ಸಾಮಿನೇಷನ್ದಲ್ಲಿ ಹೀಗೆಲ್ಲ ಆಗೋದಿಲ್ಲ. 6th, ಐಡೆಂಟಿಫೈ ದ ಸೀಕ್ವೆನ್ಸ್ ಆಫ್ ಈವೆಂಟ್ಸ್ ಆಫ್ ರೂಫ್ ಇನ್ ದ ಚಾಪ್ಟರ್ ದ ವೋಟರ್. ರೂಫ್ ವರ್ಕ್ಡ್ ಆ್ಯಸ್ ಬೈಸಿಕಲ್ ರಿಪೇರರ್ಸ್ ಅಪ್ರೆಂಟಿಸ್. ಫಸ್ಟ್ ಅಷ್ಟೇ ನೋಡಿಬಿಡ್ರಿ. ಜಾಯಿನ್ಡ್ PAP ಇದು ಮೊದಲು ಬರುತ್ತೆ, ಇದು ಮೊದಲು ಬರಲ್ಲ. ಗಾಟ್ ಆನ್ ಆಫರ್ ಫ್ರಮ್ POP ಇದಂತೂ ಪೂರ್ತಿ ಲಾಸ್ಟ್ ಬರ್ತದೆ, ಹೀಗಾಗಿ ಇದು ಬೇಡ, ಲಾಸ್ಟ್ ಬರ್ರಿ. ರೂಫ್ ವರ್ಕ್ಡ್ ಆ್ಯಸ್ ಬೈಸಿಕಲ್ ರಿಪೇರರ್ಸ್ ಅಪ್ರೆಂಟಿಸ್. ಎರಡು ಸೇಮ್ ಬಂದವಲ್ಲ, ಅವಾಗ ಏನು ಮಾಡಬೇಕು, ನೆಕ್ಸ್ಟ್ ಇದು ನೋಡಬೇಕು. ಜಾಯಿನ್ಡ್ PAP ಅಂತದ, ಇಲ್ಲೇ ಗಾಟ್ ಆನ್ ಆಫರ್ ಫ್ರಮ್ POP ಅಂತದ. ಮೊದಲು PAP ಜಾಯಿನ್ ಆಗ್ತಾನೋ ಏನು, ಮೊದಲು POPಯಿಂದ ಆಫರ್ ಬರ್ತೈತಿ ಅಂತ ಕೇಳಿದ್ರೆ ಮೊದಲು ಇದು ಬರ್ತೈತಿ, ಹಾಗಾಗಿ ಈ ಆಪ್ಷನ್ ರೈಟ್ ಆಗ್ತೈತಿ. 7th, ದ ಓಲ್ಡ್ ಮ್ಯಾನ್ ಬಿಗ್ಯಾನ್ ಹಿಸ್ ನ್ಯಾರೇಟಿವ್ ಇನ್ ದ ಗಾರ್ಡನರ್. The old man refers to Tamanna. 8th, the line until the old man chooses to stop means till man's death. 9th, a man's telephone receiver is his castle. 10th, ಶೀಲಾ ರಾಣಿ ಅಂತ ಬೇಕಿದು, ರಾಮ್ ಅಂತಾಗೈತಿ, ಅದ ಖಾಸಗಿಯವ್ರು ಮಾಡ್ಯಾರ, ಇದನ್ನು ಅಂಥ ಸ್ಟ್ಯಾಂಡರ್ಡ್ ಇಲ್ಲ.
Sheila Rani Chunkat was a district collector. ನೆಕ್ಸ್ಟ್ 11th ಕ್ವಶನ್ನು ಪ್ಯಾಸಿವ್ ಫಾರ್ಮು. ಇದರಲ್ಲಿ ಕೂಡ ಒಂದು ಮಿಸ್ಟೇಕ್ ಮಾಡ್ಯಾರ ಅವರು. ಜೇಂಟ್ಸ್ ಸೈಕಲ್ಸ್ ಹ್ಯಾವ್ ಸರ್ಟನ್ ಅಡ್ವಾಂಟೇಜಸ್ ಪ್ರೆಸೆಂಟ್ ಟೆನ್ಸ್ನಾಗಿದೆ ಹ್ಯಾವ್. ಆದ್ದರಿಂದ ಯಾಮ್ ಈಸ್ ಆರ್ ಬರಬೇಕು, ವಾಸ್ ವೇರ್ ಅಲ್ಲ. ದೀಸ್ ಆದ್ದರಿಂದ ಆರ್. ಪ್ರೆಫರ್ ಪಾಸ್ಟ್ ಪಾರ್ಟಿಸಿಪಲ್ಲು ಪ್ರೆಫರ್ಡ್, ಆರ್ ಡಬಲ್ ಆಗ್ತೈತಿ ಯಾಕಂದರೆ ಹಿಂದೆ ಸಿಂಗಲ್ ವವೆಲ್ ಅದ. ದೀಸ್ ಆರ್ ಪ್ರಿಫರ್ಡ್ ಬೈ ಸಮ್ ವಿಮೆನ್ ಆಸ್ ದೀಸ್ ಹ್ಯಾವ್ ಎನ್ ಅಡಿಷನಲ್ ಬಾರ್ ಫ್ರಮ್ ದ ಸೀಟ್ ಟು ದ ಹ್ಯಾಂಡಲ್. ಈ ಚೈಲ್ಡ್ ಯಾಮಿಜಾರ್ ಹಾಕಬೇಕಂದ್ರೆ ಮಾಡಲ್ ಐತಿ, ಅದಕ್ಕೆ ಮಾಡಲ್ ಹಾಕ್ರಿ, ಬಿ ಹಾಕ್ರಿ. ಸೀಟ್ ಪಾಸ್ಟ್ ಪಾರ್ಟಿಸಿಪಲ್ ಸೀಟ್ ಇಟ್ಟು. ಸೀಟ್ ಅಂದರೆ ನೌನಲ್ಲ, ಇದು ಸೀಟ್ ಅಂದರೆ ಹೊರದು. ಸೀಟ್ ಮೇಲೆ ಕುಳ್ಳಿಸು ಅಂತೇಳಿ ಮೀನಿಂಗ್ ಇಲ್ಲ. ಎ ಚೈಲ್ಡ್ ಕ್ಯಾನ್ ಬಿ ಸೀಟೆಡ್ ಆನ್ ಇಟ್ ಆ್ಯಂಡ್ ದ ವಿಮಿನ್, ಇದು ತಪ್ಪು ಬರ್ತೈತಿ. ಇದು ಕ್ಯಾನ್ ಬಿ ರೋಡ್ ರೀಡನ್ ಕಂಫರ್ಟಬಲ್, ಇಲ್ಲ ಮೀನಿಂಗ್ ಆಗೋದಿಲ್ಲ. ಇದು ತಪ್ಪೈತೆ, ಅವ್ರಿಗೆ ವಿಚಾರ ಮಾಡಿ ಕೊಟ್ಟಿಲ್ಲ ಇದನ್ನು. ಕ್ವಶನ್ ತಪ್ಪಿದೆ. ಇಟ್ ಕೆನಾಟ್ ಬಿ said in passive voice. It will be meaningless if it is said so. Okay, 12th, fill in the blanks by choosing the appropriate expression given in the brackets. Out of way of ಅಂದರೆ ಹಿಂದಕ್ಕೆ ಸರಿಯೋದ್ರಿ, ಮರೆತು ಬಿಡೋದು. ಗೆಟ್ ರಿಡ್ ಆಫ್ ಅಂದ್ರೆ ಕಳೆದುಕೊಳ್ಳೋದು, ಟು ಅವಾಯ್ಡ್. ಟರ್ನ್ ದೇರ್ ಬ್ಯಾಕ್ಸ್ ಅಂದ್ರೆ ಇಗ್ನೋರ್. The criminal said that the rulers of Monaco had ruined his character and people would turn their backs on him. And in addition, he had got out of the way of working. Meaningful that. 13th, ಪ್ರನೌನಿಗೆ ಬಗ್ಗೆ ಸಂಬಂಧ ಇರತಕ್ಕಂಥ, ಪ್ರನೌನಿಗೆ ಸಂಬಂಧ ಇರುವಂಥ ಕ್ವಶನ್ ಇದು. Read the following paragraph and match the pronouns inside A with the nouns or noun phrases inside B they refer to. Confucius was born into a family of lower level of aristocracy. They, family, led a poor and miserable life. ಇಲ್ಲಿ ಫ್ಯಾಮಿಲಿ ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಅಂತ ತಿಳ್ಬೇಕ್ರಿ. Unfortunately, Confucius, his parents died when he, Confucius, was very young. Their parents, apostrophes, their death completely shattered his life and he was forced to grow up in poverty, which poverty taught him the hard realities of life. They, ಫ್ಯಾಮಿಲಿ ಮೆಂಬರ್ಸ್, ಫ್ಯಾಮಿಲಿ ಅಂತಷ್ಟೇ ಕೊಟ್ಟಾರ. ದೇಕ ಥರ್ಡ್, ಹಿಜ್ ಕನ್ಫ್ಯೂಷಿಯಸ್ ಅಪಾಸ್ಟ್ರೋಫಿಯಸ್ ಫಸ್ಟ್, he Confucius 5, their parents apostrophes second, which poverty fourth. 2 more questions. What did the two terms terra nullius and terra madre mean? In everything I need to know I learned in the forest. Terra nullius means the empty land. Terra madre means mother earth. Who was the silver maiden and where did she stay? Where she stayed. Where did she stay ಅಂತ ಬರ್ಬೇಕ್ರಿ, ಅದು ಮಿಸ್ಟೇಕ್ ಆಗಿದೆ ಅವ್ರ ಕಡೆಯಿಂದ. ವೇರ್ ಡಿಡ್ ಶಿ ಸ್ಟೇ ಅಂತ ನನ್ನ ಬಾಯಿಗೆ ಬಂದುಬಿಡ್ತದೆ, ಹಂಗೆ ಬರ್ಬೇಕು ಆ್ಯಕ್ಚುಲಿ ಗ್ರಾಮರ್. ಅದು ಇವರೇನೋ ಮಿಸ್ಟೇಕ್ ಮಾಡ್ಯಾರ. ಅದು ಹೂ ವಾಸ್ ಅ ಸಿಲ್ವರ್ ಮೇಡನ್. ಲಾರಾ ಲಾರೆಂಟೆ ವಾಸ್ ಅ ಸಿಲ್ವರ್ ಮೇಡನ್. ಶಿ ಸ್ಟೇಡ್ ಇನ್ ಮೆರೆಸಿಲಾ, ಎ ವಿಲ್ಲಾ ನಿಯರ್ ವೆಲೆನ್ಷಿಯಾ. 16th,
ವೇರ್ ಅಕಾರ್ಡಿಂಗ್ ಟು ದ ಸ್ಪೀಕರ್ ಇನ್ ವೆನ್ ಯು ಆರ್ ಓಲ್ಡ್ ಡಿಡ್ ಲವ್ ಹೈಡ್ ಹಿಸ್ ಫೇಸ್. ಕ್ವಶನ್ ಹೊಡೆದಿದ್ದಾರೆ, ಬಟ್ ಆನ್ಸರ್ 2 ಮಾರ್ಕ್ಸಿಂದಕ್ಕಲ್ಲ ಇದು ಕ್ವಶನ್ನು. ಆನ್ಸರ್ ಏನು ಬರ್ತದೆ? ಅಮಿಟ್ ಎ ಕ್ರೌಡ್ ಆಫ್ ಸ್ಟಾರ್ಸ್. ಇದಕ್ಕೆ ಯಾಕೆ 2 ಮಾರ್ಕ್ಸ್ ಕೊಡ್ಬೇಕ್ರಿ? 17th, mention any 2 of the places through which the foot walks in the poem to the foot from its child. Fields, mines, markets, ministries. Any 2. ಈ 4 ಮಾರ್ಕ್ ಕ್ವಶನ್ಸ್ಗಳಿಗೆ ಈ 3 ಮಾರ್ಕ್ ಕ್ವಶನ್ಸ್ ಇವು 3 ಮಾರ್ಕ್ ಕ್ವಶನ್ಸ್ಗಳನ್ನು ಕೊಟ್ಟಿಲ್ಲಲ್ಲಿ ಅವರು ಜಂಪ್ ಮಾಡಿಬಿಟ್ರು ನೋಡ್ರಿ. ಇಲ್ಲ, ಈ 3 ಮಾರ್ಕ್ ಕ್ವಶನ್ಸ್ ಅದಾವ್ರಿಲ್ಲ, ಕರೆಕ್ಟ್ ಅದಾವ್ರಿ. ಸಾರಿ, ಈ 3 ಮಾರ್ಕ್ ಕ್ವಶನ್ಸ್ಗಳಿಗೆ ನಾನು ಚಾಪ್ಟರ್ ವೈಸ್ ಆನ್ಸರ್ ಮಾಡಿ ಹಾಕೀನಿ. ನೀವೇನು ಮಾಡಿರಿ, ಇಲ್ಲಿರುವಂಥ ಕ್ವಶನನ್ನು ಆ ಚಾಪ್ಟರ್ ವೈಸ್ ತೆಗೆದು ನೋಡಿ, ಅಲ್ಲಿ ಆನ್ಸರನ್ನು ನೀವು ಬರ್ಕೊಡ್ರಿ. ದೆನ್ 4 ಮಾರ್ಕ್ ಕ್ವಶನ್ಸ್ಗಳು ಕೇಳಿಸ್ಕೊಡ್ರಿ. 4 ಮಾರ್ಕ್ ಕ್ವಶನ್ಸ್ಗಳಿಗೆ ಭಾಳ ದಿವಸದಿಂದ ಬರಲಿಕ್ಕತ್ತೀನಿ, ಬಹಳ ಲೆಬೋರಿಯಸ್ ವರ್ಕ್ ಅದ. ಜಸ್ಟ್ ಒಂದು 2 ಲೆಸನ್ಸ್ಗಳನ್ನ ಇವತ್ತೇ ಮುಗಿಸೀನಿ. ನಾಳೆಗೆ ಆ 2 ಲೆಸನ್ಸ್ಗಳದ್ದು ಅಥವಾ ಒಂದು ಯಾವುದರ ವಿಡಿಯೋ ಮಾಡಿ ಹಾಕ್ತೇನೆ. ಆನ್ಸರ್ ಬರೆಯೋದೇ ಲೇಟ್ ಅದು, ಯಾಕಂದರೆ 100 ವರ್ಡ್ಸ್ನ ಬರೀಬೇಕು. ನಂಬರ್ ಆಫ್ ಕ್ವಶನ್ಸು ಭಾಳ ಕೊಟ್ಟಾರ, ಮಾಡ್ಲಿಕ್ಕೆ ಹತ್ತೀನಿ ವಿದ್ಯಾರ್ಥಿಗಳೇ. ಭಾಳ ಜನ ಕೇಳ್ಕೊಂಡಾರ, ಬಟ್ ನಾನು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ಲಿಕ್ಕತ್ತೀನಿ. ಟೈಮ್ ಶಾರ್ಟೇಜ್ ಆಗ್ಲಿಕ್ಕತ್ತೈತಿ, ಸದ್ಯ ಮಾಡಿಕೊಡ್ತೇನಂತ. ಓಕೆ, ಇವಾಗ 2 ಅಂತೂ ಹಾಕ್ತೀನಿ. ಒಂದು ಹಾಕ್ತೀನಿ, ಒಂದು 2 ದಿವಸ ಬಿಟ್ಟು ಹಾಕ್ತೀನಿ, ಸರಿನಾ? 4 ಮಾರ್ಕ್ ಕ್ವಶನ್ಸ್ ಏನು ಮಾಡಿರಿ, ಈ ಟಾಪಿಕ್ ವೈಸ್ ನೀವು 4 ಮಾರ್ಕ್ ಕ್ವಶನ್ಸ್ಗಳನ್ನ ನೋಡಿರಿ. ಆ ಟಾಪಿಕ್ನಾಗ ಇವೆಲ್ಲ ಕ್ವಶನ್ ಬಂದಿರ್ತವೆ. ಈ ಕ್ವಶನ್ಗೆ ಆನ್ಸರ್ ಏನಂತ ಅಲ್ಲಿಂದ ನೋಡಿ ಮಾಡಿಕೊಡ್ರಿ. ಓಕೆ, ಅನ್ಸೆನ್ ಪ್ಯಾಸೇಜನ್ನು ಮಾಡೋದಿಲ್ಲ. ಯಾಕೆ ಅಂದರೆ ಇದ ಪ್ಯಾಸೇಜು ನಿಮಗೆ ಬರೋದಿಲ್ಲ. ಬಟ್ ನೀವು ಏನು ಮಾಡ್ಬೋದು, ಈಗ ಐತಿ ಬಿಟ್ಟು ನೋಡ್ರಿಲ್ಲಿ ಹಿಂಗತೆ ನೀವು ಸ್ಟಾಪ್ ಮಾಡಿಕೊಂಡು ಸ್ಟಡಿ ಮಾಡಿ ಪ್ರಾಕ್ಟೀಸ್ ಮಾಡ್ಬೋದು. ನೀವು ರೀಡಿಂಗ್ ಆ್ಯಂಡ್ ರೈಟಿಂಗ್ ಆನ್ಸರನ್ನು ಪ್ರಾಕ್ಟೀಸ್ ಮಾಡಿರಿ, ಒಳ್ಳೆಯದು. ಬಟ್ ನನಗೆ ಮಾಡಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಮುಂದೆ ಹೋಗ್ತೀನಿ. ಪೋಯಮಕ್ಕೆ ಬರ್ತೀನಿ, ಇದನ್ನು ಮಾಡಿಕೊಡ್ತೀನಿ, ಯಾಕಂದ್ರೆ ಇದು ಬರ್ತೈತಿ. ವರ್ಕ್ ಬುಕ್ನಲ್ಲಿ ನಿಮಗೆ ಒಟ್ಟು ಟೋಟಲಿ ದೇರ್ ಆರ್ 15 ಪೋಯಮ್ಸು ಆ್ಯಂಡ್ ಎನಿ ಒನ್ ಫ್ರಾಮ್ ದೆಮ್ ವಿಲ್ ಬಿ ಗಿವನ್ ಹಿಯರ್, ನಾಟ್ ಎನಿ ಅದರ್. ಹಾಗಾಗಿ ಇಲ್ಲೇನೋ ಈ ಒಂದು ಬರ್ತಂದ್ರೆ ಅದು ನಿಮಗೆ ಅನುವಲ್ಕು ಬರ್ಬೋದು. ಇದು ಮಾಡಿಕೊಡ್ತೀನಿ. ಒಂದು ಸ್ವಲ್ಪ ಸಮರಿ ಹೇಳ್ತೀನಿ. ಪ್ಲೇ ಥಿಂಗ್ಸ್ ಅಂತೇಳಿ ರವೀಂದ್ರನಾಥ ಟ್ಯಾಗೋರ್ ಸರ್ ಪೋಯಮ್ ಇದು. ಹುಡುಗರು ಹ್ಯಾಪಿಯಾಗಿರ್ತಾರೆ, ಯಾಕಂದರೆ ದುರಾಶೆ ಇರೋದಿಲ್ಲ. ದೊಡ್ಡವರು ಬೆಳೆದಂತೆ ನಮಗೆ ದುರಾಶೆ ಬರ್ತೈತಿ. ನಾವು ದುರಾಶೆಯೇ ದುಃಖಕ್ಕೆ ಕಾರಣ ಬುದ್ಧ ಹೇಳುವ ಹಾಗೆ ನಾವು ದುಃಖದಿಂದ ಬದುಕುತ್ತೇವೆ. ಟ್ಯಾಗೋರ್ ಸರ್ ದೊಡ್ಡವ್ರಿಗೆ ಅಪವಾದ ಯಾಕೆ ಕೊಡೋದು ಅಂತ ತಿಳ್ಕೊಂಡು ತಾವೇ ಅದನ್ನು ಮೈಮ್ಯಾಗ ಹೊತ್ಕೊತಾರೆ. ಒಂದು ಮಗು ಉಸುಕ್ನಾಗ ಆಡುತ್ತಿರ್ತೈತಿ, ಆ ಮಗುವಿಗೆ ಅಡ್ರೆಸ್ ಮಾಡ್ತಾರೆ, ನೀನು ಉಸುಕ್ನಾಗ ಆಡತ್ತಿ, ನಿನ್ನ ಆಟಿಗೆ ಸಮಾನ ಮೂರ್ಖ ಕಡ್ಡಿ ಕಲ್ಲು ಇಂಥವು, ಆದರೂ ನೀನು ಎಷ್ಟು ಹ್ಯಾಪಿ ಅದೆಯಲ್ಲ. ನಾನು ಪ್ರತಿ ನಿಮಿಷ ಬ್ಯಾಂಕ್ ಅಕೌಂಟನ್ನು ನೋಡ್ತಿರ್ತೀನಿ, ಎಡಿಷನ್ ಮಾಡ್ತಿರ್ತೀನಿ, 10,000, 20,000, 1 ಲಕ್ಷ, 10 ಲಕ್ಷ ಅಂಥೇಳಿ. ನನ್ನ ಆಟಿಗೆ ಸಮಾನ ಬೆಳ್ಳಿ ಬಂಗಾರ, ನಿನ್ನ ಆಟಿಗೆ ಸಮಾನ ಮೂರ್ಖ ಕಡ್ಡಿ, ಆದರೂ ನೀನೇ ಹ್ಯಾಪಿ ಅದಿ, ನಾ ಮಾತ್ರ ಅನ್ಹ್ಯಾಪಿ ಅದೇನೆ. ಏನಪ್ಪ, ನಾನು ನಿನ್ನ ತರಹ ಆ ಮೂರ್ಖ ಕಟ್ಟಿಗೆ ಸಾಮಾನುಗಳ ಮಧ್ಯದಲ್ಲಿ ನನ್ನನ್ನು ನಾನು ಮರೆತು ಹ್ಯಾಪಿಯಾಗಿ ಇರಬೇಕಂತ ತಿಳ್ಕೊಂಡು ಅನಿಸ್ತದ. ಆದರೆ ಆ ಆಟ ನಾನು ಮರೆತು ಬಿಟ್ಟಿನಿ, ಕಲಿಸ್ತೀಯ ನನಗೆ ಅಂಥೇಳಿ. ಕೊನೆಗೆ ಏನಂತಾರಂದ್ರೆ, ಮನುಷ್ಯ ದುಃಖವೆಂಬ ಸಾಗರ, ಇದು ಜೀವನ. ಇದು ಈ ಜೀವನದೊಳಗೆ ನಾವು ಒಂದು
ಫ್ರಗೈಲ್ ವೀಕ್ ಆಗಿರ್ತಕ್ಕಂಥ ಹಡಗದಲ್ಲಿ ಕುಂತೀವಿ. ಈ ಹಡಗದಿಂದ ಈ ಜೀವನದ ಸಾಗರವನ್ನು ದಾಟಿ ಆ ದಂಡೆ ಮುಟ್ಟಬೇಕಲ್ಲ, ಮುಟ್ಟುವುದಿಲ್ಲ. ನಡಬರ್ಕ ನಮ್ಮ ಹಡಗ ಮೂಳಿಗೆ ಹೋಗಿಬಿಡ್ತೈತಿ ಈ ರಭಸದ ಹೊಡೆತಕ್ಕೆ. ಅಂದರೆ ಸಿಗ್ನಿಫಿಕೆಂಟ್, ಇದು ಸಿಂಬಲಿಕ್ ಐತಿ ಪೋಯಮ್. ಹಿಂಗಂದ್ರೆ ಏನಂತಂದ್ರೆ, ಮನುಷ್ಯ ಸಾವಿರಾರು ದುರಾಶೆ ಹೊತ್ತು ಜೀವನ ನಡೆಸೋಕ್ಕೆ ಚಾಲು ಮಾಡ್ತಾನೆ. ಒಂದು ದುರಾಶೆ, ಒಂದು ಆಸೆ ಈಡೇರ್ತಲೆ, ಮತ್ತೊಂದು ಆಸೆ. ಹಿಂಗೆ ಎಲ್ಲ ಆಸೆ ಈಡೇರಿಸಿ ಹೋಗ್ಬೇಕನ್ನೋದ್ರೊಳಗೆ ನಡಬರ್ಕನ ಅವನಿಗೆ ಮರಣ ಬರ್ತೈತಿ. ಮರಣ ಬಂದು ಸತ್ತು ಹೋಗ್ಬಿಡ್ತೀವಿ. ನಮ್ಮ ಆಸೆಗಳು ಪೂರೈಕೆ ಆಗೋದಿಲ್ಲ. ಯಾಕಂದರೆ ಜೀವನ ಒಂಥರ ಹೆವಿ ಆಡ್ಸ್ ಅದಾವಲ್ಲೇ, ಹೈ ವೇವ್ಸ್ ಬರ್ತವೆ. ನಮ್ಮ ಜೀವನ ಅಂದರೆ ಫ್ರಗೈಲ್, ಒಂದು ಸಣ್ಣದೊಂದು ಸೂಕ್ಷ್ಮವಾಗಿರುವಂಥದ್ದೊಂದು ಬೋಟ್ ಇದು. ಈ ಬೋಟ್ನಲ್ಲಿ ಎಂಥ ಮಹಾಸಾಗರ ದಾಟೋದು ಸಾಧ್ಯವಿಲ್ಲ. ಮಗು, ನೀನೆಷ್ಟು ಹ್ಯಾಪಿ ಇದೆಯಲ್ಲ ಅಂತ ಹೇಳಿರಿ. ಚೈಲ್ಡ್, ಓ ಚೈಲ್ಡ್ ಅಡ್ರೆಸ್ ಮಾಡ್ತಾರೆ. ಹೌ ಹ್ಯಾಪಿ ಯು ಆರ್ ಸಿಟ್ಟಿಂಗ್ ಇನ್ ದ ಡಸ್ಟ್ ಪ್ಲೇಯಿಂಗ್ ವಿತ್ ಬ್ರೋಕನ್ ಟ್ವಿಗ್. ಟ್ವಿಗ್ ಅಂದರೆ ಮುರುಗ್ ಕಟ್ಟಿಗೆ, ಚೂಕು. ಆಲ್ ದ ಮಾರ್ನಿಂಗ್ ಐ ಸ್ಮೈಲ್ ಎಟ್ ಯುವರ್ ಪ್ಲೇ ವಿತ್ ಅ ಲಿಟಲ್ ಬಿಟ್ ಆಫ್ ಬ್ರೋಕನ್ ಟ್ವಿಗ್. ನೀನು ನೋಡಿದ್ರೆ ಮುರುಕ ಕಟ್ಟಿಗೆ ಇಟ್ಕೊಂಡು ಹ್ಯಾಪಿಯಾಗಿದೆಯಾ. ನೀನು ನೋಡಿ ನನಗೂ ಕೂಡ ನಗು ಬರ್ತದೆ, ಸಂತೋಷ ಅನ್ನಿಸ್ತದೆ. ಬಟ್ ನನ್ನ ಬಾಳೆ ನೋಡು, ಐ ಆಮ್ ಬಿಜಿ ವಿತ್ ಮೈ ಅಕೌಂಟ್ಸ್. ಕೆನರಾ ಬ್ಯಾಂಕ್ ಅಕೌಂಟ್, SBI ಅಕೌಂಟ್, ಆ ಅಕೌಂಟ್, ಈ ಅಕೌಂಟ್. ಅಲ್ಲಿ 10,000 ಬಂತು, ಇಲ್ಲಿ 2 ಲಕ್ಷ ಬಂತು, 50,000 ಹೋತು. ಆ್ಯಡಿಂಗ್ ಅಪ್ ಫಿಗರ್ಸ್ ಬೈ ದ ಅವರ್. ತಾಸಿಗೆ ಲೆಕ್ಕ ಹಾಕ್ತಿರ್ತೀವಿ. ಪ್ರಾಪ್ಸ್ ಯು ಗ್ಲಾನ್ಸ್ ಎಟ್ ಮೀ ಆ್ಯಂಡ್ ಥಿಂಕ್. ನನ್ನ ಕಡೆ ನೀನೇನಾದರೂ ನೋಡಿದಿ ಅಂದರೆ ನೀ ಏನು ವಿಚಾರ ಮಾಡ್ತೀವಿ ಗೊತ್ತಾ? ವಾಟ್ ಎ ಸ್ಟುಪಿಡ್ ಗೇಮ್ ಟು ಸ್ಪಾಯಿಲ್ ಯುವರ್ ಮಾರ್ನಿಂಗ್ ವಿತ್. ಓ ದೊಡ್ಡವರೇ, ಏನು ಸ್ಟುಪಿಡ್ ಗೇಮ್ ಆಡ್ತೀರಪ್ಪ ನೀವು ಇಡೀ ಮಾರ್ನಿಂಗ್. ನನ್ನ ಜೊತೆ ಮುರುಕಡ್ಡಿ ಇಟ್ಕೊಂಡು ಹ್ಯಾಪಿಯಾಗಿರ್ಲಾರ್ದೇನ ಸ್ಟುಪಿಡ್ ಗೇಮಪ್ಪ ನಿಮ್ಮದು. ಬರೇ ರೊಕ್ಕ 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 ಅಂತೆ, ಸ್ಟುಪಿಡ್ ಗೇಮು ಅಂತೀಯಪ್ಪ ನೀನು. ನನ್ನ ಆಟ ನೋಡಿದೆ ಅಂದ್ರೆ ನೀನು, ನಾವು ಬರೀ ಇಂಥ ಆಟ ಆಡ್ತೀವಿ ಅಂತಾರೆ ಟ್ಯಾಗೋರ್ ಸರ್. ಅವ್ರು ಆಡಿಲ್ಲ, ಅವರೇ ಅವಾಗ ಆಡಬೇಕು. ನಮಗೆ ಬೇರೆದವ್ರಿಗೆ ಬಟ್ ಮಾಡೋದು ಯಾಕೆ ಅಂತೇಳಿ ತಮ್ಮ ಕಡೆನ ಬಟ್ ಮಾಡ್ಕೊಂಡ್ಬಿಟ್ರಪ್ಪ ಅಂದರೆ ಎಲ್ಲರೂ ಸುಮ್ಮ ಬಿಡ್ತೀವಲ್ಲ ನಾವು. ಅದಕ್ಕೆ ಹಂಗೆ ಮಾಡಾರ. ಮತ್ತು ಮಗುವಿಗೆ ಮುಂದುವರಿಸ್ತಾರೆ. ಓ ಚೈಲ್ಡ್, ಐ ಹ್ಯಾವ್ ಫಾರ್ಗಾಟನ್ ದ ಆರ್ಟ್ ಆಫ್ ಬೀಯಿಂಗ್ ಅಬ್ಸಾರ್ಬ್ಡ್ ಇನ್ ಸ್ಟಿಕ್ಸ್ ಆ್ಯಂಡ್ ಮಡ್ ಪಾಯ್ಸ್. ಮಣ್ಣಿನ ಗುಂಪಿದು ಮಡ್ ಪಾಯ್ಸ್ ಅಂದ್ರೆ ಹಿಂಗತೆ ಗುಂಪಿ ಕಟ್ಟೆ ಆಡ್ತೀವಿ, ಗುಬ್ಬಿ ಮಣಿ ಹಂಗ್ರಿ. ಅಷ್ಟು ಮಣ್ಣಿನ ಇದೇನೋ ಕಟ್ಟಿಗೆ ತುಣುಕು ಮಣ್ಣಿನ ಗುಡ್ಸು ಹಿಂಗತೆ ಗುಡಿ ಮನೆ ಇದು ಲಂಪ್ ಇರ್ತದಲ್ಲ ಹಿಂಗತೆ, ಇದರೊಳಗೆ ಕಾಲಿಟ್ಟು ಆಡ್ಕೋಂತ ನನ್ನ ಮರೆತು ಬಿಡ್ತಕ್ಕಂಥದ್ದು, ಅಬ್ಸಾರ್ಬ್ ಆಗಿ ಮರೆತು ಬಿಡ್ತಕ್ಕಂಥದ್ದನ್ನು, ಅಬ್ಸಾರ್ಬ್ ಆಗಿ ಆಟ ಆಡ್ಕೊತ ಕುಂದ್ರೋದನ್ನು ನಾನು ಮರೆತು ಬಿಟ್ಟೇನೆ. ಈಗ ದೊಡ್ಡವಾಗಿಬಿಟ್ಟೇನಲ್ಲ, ರೊಕ್ಕ ರೂಪಾಯಿ ಬೇಕಾಗೈತಿ. ಐ ಸೀಕ್, SEE ಬರಬೇಕು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಐ ಸೀಕ್ ಔಟ್, ಐ ಸರ್ಚ್, ಐ ಆಮ್ ಇನ್ ಸರ್ಚ್ ಆಫ್, ಐ ಕ್ವೆಸ್ಟ್ ಫಾರ್. ಏನು ಹುಡುಕಾಡ್ತೀನಿ ಅಂದ್ರೆ ಪ್ಲೇ ಥಿಂಗ್ಸ್. ನನ್ನ ಪ್ಲೇ ಥಿಂಗ್ಸ ಬೇರೆ ರೀ, ಕಾಸ್ಟ್ಲಿ ಪ್ಲೇ ಥಿಂಗ್ಸ್ ನನ್ನವ್ರಿ. ಮುರುಕಟ್ಟಿಗೆಲ್ಲ ಬಡ್ ಪ್ರೈಸ್ ಅಲ್ಲ. ನಮ್ಮ ಪ್ಲೇ ಥಿಂಗ್ಸ್ ಕಾಸ್ಟ್ಲಿ, ಗ್ಯಾದರ್ ಸಂಗ್ರಹ ಮಾಡ್ತೀನಿ. ಅದಕ್ಕೇನಂತ ಕರೀತಾರೆ, ಅದಕ್ಕೆ ಸಂಗ್ರಹ ಪ್ರವೃತ್ತಿ, ಅಕ್ಯುಮುಲೇಷನ್. ಹೌದಲ್ಲ? ಎಸ್, ಮನುಷ್ಯನಿಗೆ ಕೆಟ್ಟ ಸ್ವಭಾವ. ಐ ಸೀಕ್ ಔಟ್ ಕಾಸ್ಟ್ಲಿ ಪ್ಲೇ ಥಿಂಗ್ಸ್ ಆ್ಯಂಡ್ ಗ್ಯಾದರ್ ಲಮ್ಸ್ ಆಫ್ ಗೋಲ್ಡ್ ಆ್ಯಂಡ್ ಸಿಲ್ವರ್. ಕುಟ್ಟು ಗಂಟೆ, ಎಷ್ಟೆಷ್ಟು ಕಿಲೋ ಗಂಟಲೆ ಬಂಗಾರ ಬೆಳ್ಳಿ ನಂದು ಬಾಳೆ. ಬಟ್ ನೀ ಹೆಂಗದೆ ಅಂದರೆ ವಿತ್ ವಾಟ್ ಕಂಪ್ಯಾರಿಸನ್ ಆ್ಯಂಡ್ ಕಾಂಟ್ರಾಸ್ಟಿಂಗ್ ಮಾಡ್ತಾರೆ ಇಲ್ಲಿ ಪೋಯೆಟ್. ನಾವು ದೊಡ್ಡವರು ಮತ್ತು ಸಣ್ಣವರು ಹ್ಯಾಪಿ ಇರ್ತಾರೆ, ದೊಡ್ಡವರಾಗ್ತಾ ಅನ್ಹ್ಯಾಪಿಯಾಗಿ ಬೆಳಿತೀವಿ ರೀ. ಯಾಕಂದ್ರೆ ದುರಾಸೆ. ಐ ಸ್ಪೆಂಡ್ ಬೋತ್ ಮೈ ಟೈಮ್ ಆ್ಯಂಡ್ ಸ್ಟ್ರೆಂಗ್ತ್ ಓವರ್ ಥಿಂಗ್ಸ್ ಐ ಕ್ಯಾನ್ ನೆವರ್ ಆಬ್ಟೇನ್. ಹೌದು, ನನ್ನ ಟೈಮು, ನನ್ನ ಟ್ಯಾಲೆಂಟನ್ನು ಎಲ್ಲಿ ಕಳೀತೀನಿ ನಾನು? ಓವರ್ ದ ಥಿಂಗ್ಸ್ ದಟ್ ಐ ಕ್ಯಾನ್ ನೆವರ್ ಆಬ್ಟೇನ್. ಐ ಕ್ಯಾನ್ ಎ ಅಂತ ಬಂದೈತಿ ಇಲ್ಲಿ, ಎ ಬರಬಾರ್ದು. ಐ ಕ್ಯಾನ್ ನೆವರ್ ಆಬ್ಟೇನ್. ಅಯ್ಯೋ, ನನಗೆಂದು ಕೈ ಸಿಗಲಾರ್ದನ್ನು ನಾನು ಎತ್ತರದಲ್ಲೇ ತೆಗೆದು ನಾನು ಕೆಳಗೆ ನಿಂತ ಆಕಾಶ ಮುಟ್ಟು ಪ್ರಯತ್ನ ಮಾಡ್ತೀನಿ. ಸಾಧ್ಯ ಇಲ್ಲ ಅದು. ಅಂಥದಕ್ಕೆ ನಾವು ತಪ್ಪು ಮಾಡ್ಕೊತ ನನ್ನ ಟೈಮನ್ನು ಕಳೀಲಿಕ್ಕತ್ತೀನಿ.
ಅಂದರೆ ಇನ್ನೊಂದು ಅರ್ಥದಲ್ಲಿ ಹೇಳ್ಬೇಕಂದ್ರೆ ಇನ್ ಮೈ ಫ್ರೈಲ್ ಅಂತ ಐತಿ ಬಾಯಿಗೆ ಬಂತದ ಹಂಗೆ. ಇನ್ ಮೈ ಫ್ರೈಲ್ ಕೆನೋ ಅಂದ್ರೆ ಶಿಪ್, ಸ್ಮಾಲ್ ಶಿಪ್. ಫ್ರೈಲ್ ಅಂದರೆ ಸೆನ್ಸಿಟಿವ್, ಫ್ರಗೈಲ್ ವೀಕ್. ನಮ್ಮ ಲೈಫು ವೀಕ್ ಐತ್ರಿ. ಬಟ್ ನಾವು ಎದುರಿಸುವ ಸಮಸ್ಯೆಗಳಿದ್ದಾವಲ್ಲ ಸಮುದ್ರದ ತೆರೆಗಳಿದ್ದಂತೆ. ಆ ಎಲ್ಲ ತೆರೆಗಳನ್ನು ಪಾಸ್ ಮಾಡ್ಕೊಂಡು ನಮ್ಗೆ ಹೋಗ್ಲಿಕ್ಕೆ ಆಗೋದೇ ನಡಬರ್ಕೆಲ್ಲ ಒಂದು ಕಡೆ ಹಡ್ಗ ಮುಳುಗುತ್ತೈತಿ, ಸತ್ತು ಹೋಗ್ಬಿಡ್ತೀವಿ. ಅದಕ್ಕೆ ಯಾಕಪ್ಪ ದುರಾಶೆಯಿಂದ ಇರೋದು, ಆರಾಮಾಗಿ ಹ್ಯಾಪಿಯಿಂದ ಇದ್ಬಿಡೋದು. ದುರಾಶೆ ಸಾಗರದಲ್ಲಿ ಬಿದ್ದು ಅಂದ್ರೆ ಈಜಕ್ಕಾಗೋದಿಲ್ಲ, ದಾಟಕ್ಕಾಗೋದಿಲ್ಲ. ಬೇಡ, ಅದರ ಸನಕ್ಕೆ ಹೋಗಬೇಡ. ಎಸ್, ಇನ್ ಮೈ ಫ್ರೈಲ್ ಕೆನೋ ಐ ಸ್ಟ್ರಗಲ್, ಗುದ್ದಾಡ್ತೀನಿ ಟು ಕ್ರಾಸ್ ದ ಸಿ ಆಫ್ ಡಿಸೈರ್, ದುರಾಶೆ ಎಂಬ ದುಃಖ. ಆ್ಯಂಡ್ ಫಾರ್ಗೆಟ್ ದಟ್ ಐ ಟೂ ಆಮ್ ಪ್ಲೇಯಿಂಗ್ ಎ ಗೇಮ್. ಸಣ್ಣ ಹುಡುಗ ಹೆಂಗೆ ಗೇಮ್ ಆಡಕತ್ತೈತಿ, ನಾನು ಒಂದು ಗೇಮ್ ಆಡಕತ್ತೀನಿ. ಜೀವನ ಅನ್ನೋದು ಒಂದು ಗೇಮು, ಆಡಿ ಕಳಿಬೇಕಪ್ಪ. ಆದರೆ ನಾವೇನು ಮಾಡ್ಲಿಕ್ಕತ್ತೀವಿ, ದುರಾಶೆಯನ್ನು ತಂದುಕೊಂಡು ಸಫರ್ ಆಗ್ಲಿಕ್ಕತ್ತೀವಿ. ಮಗು ತನ್ನ ಜೀವನನ ಎಂಜಾಯ್ ಮಾಡ್ಲಿಕ್ಕತ್ತದ, ದೊಡ್ಡವರು ತಮ್ಮ ಜೀವನನ ಸಫರ್ ಆಗ್ಲಿಕ್ಕತ್ತಾರ. ಹಿಂಗೈತಿ. ಹೂಮ್ ಇಸ್ ದ ಪೋಯಟ್ ಅಡ್ರೆಸ್ಸಿಂಗ್ ಇನ್ ದ ಪೋಯಮ್ ಚೈಲ್ಡ್? ಈ ಕ್ವಶನ್ಗೆ ಆನ್ಸರ್ ಒಂದು ಸ್ವಲ್ಪ ಹುಷಾರಿ ವಿದ್ಯಾರ್ಥಿಗಳೇ. ಫಸ್ಟ್ ಕ್ವಶನ್ಗೆ ಫಸ್ಟ್ ಬರ್ತೈತೆ ಆನ್ಸರ್, ನೆಕ್ಸ್ಟ್ ಕ್ವಶನ್ಗೆ ನೆಕ್ಸ್ಟ್ ಬರ್ತೈತೆ ಆನ್ಸರ್. ಕ್ವಶನ್ ತೆಗಿಯೋರು ಸರಿಯಾಗಿ ತೆಗೆದಿಲ್ಲ ಇದನ್ನು. ಇವತ್ತಿನ 2026 ಕ್ವಶನ್ ಪೇಪರ್ ಪ್ರಕಾರ ಫಸ್ಟ್ ಕ್ವಶನ್ನು ಫಸ್ಟ್ ಲೈನ್ದಲ್ಲೇ ಬರೋದಿಲ್ಲ ರೀ. ಎಲ್ಲಾದರೂ ಬರ್ಬೋದು. ಸೆಕೆಂಡ್ ಕ್ವಶನ್ ಎಲ್ಲಾದರೂ ಬರ್ಬೋದು. ಲಾಸ್ಟ್ ಕ್ವಶನ್ ಫಸ್ಟ್ ಲೈನ್ದಲ್ಲಿ ಬರ್ಬೋದು ರೀ. ಹಂಗೆ ಮಾಡಿಲ್ಲ ಇವರು. ಇದು ಒಂದು ವರ್ಷದ ಹಿಂದಕ್ಕಿತ್ತು ಸ್ಟೈಲ್ ಇದು. ಹಿಂಗತೆ ಫಸ್ಟ್ ಕ್ವಶನು ಫಸ್ಟ್ ಲೈನ್ದಾಗ ಬರೋದು, ಹಿಂಗೆ ಸೀಕ್ವೆನ್ಸಲ್ಲಿ ಆರ್ಡ್ರ್ನಾಗ ಬರ್ತಿದ್ದು ರೀ. ಇದನ್ನು ಹಂಗೆ ತೆಗೆದಾರ, ತಪ್ಪಿದ ಮೆಥಡ್. ಆಗಲಿ, ನೀವು ಹುಷಾರಾಗಿರ್ರಿ ಅಷ್ಟೇ ನೀವು ರೀ. Whom is the poet addressing to the poem child? B. Where is the child sitting? The child is sitting in the dust. C. What does the child do in the morning? The child is playing with a broken twig all the morning. C. Completed. Give the synonym of the word happy. ಹಿಂಗಲ್ಲದು, ಗಿವ್ ಅಲ್ಲ. ಗಿವ್ ಅಂತ ಬರೋದಿಲ್ಲ, ಅದು ಸೆಲೆಕ್ಟ್ ಅಂತ ಅನ್ಬೇಕು. ಈ ಪ್ಯಾಸೇಜ್ನಲ್ಲಿ ಒಂದು ವರ್ಡ್ ಬಂದಿದೆ. ಸೆಲೆಕ್ಟ್ ದ ಸಿನೋನಿಮ್ ಅನ್ಬೇಕ್ರಿ. ಫ್ರಮ್ ದ ಪ್ಯಾಸೇಜ್ ವಿಚ್ ಗಿವ್ಸ್ ದ ಮೀನಿಂಗ್ ಹ್ಯಾಪಿ ಫ್ರಮ್ ದ ಪೋಯಮ್. ಗಿವ್ ದ ಸಿನೋನಿಮ್ ಆಫ್ ದ ವರ್ಡ್ ಹ್ಯಾಪಿ ಫ್ರಮ್ ದ ಪೋಯಮ್. ಇದು ಒಂದು ರೀತಿ ಬರ್ತಾಳ್ರಿ, ಇರ್ಲಾಡ್ರಿ. ಸೆಲೆಕ್ಟ್ ಅನ್ನೋದು ಚಲೋ ರೀ. ಗಿವ್ ಅಂದ್ರೆ ನಡೀತೈತಾಳ್ರಿ, ಇರ್ಲಾಡ್ರಿ. ಕರೆಕ್ಟ್ ಐತೆ ತಗೋರಿ, ಕರೆಕ್ಟ್ ಐತೆ. ಫ್ರಮ್ ದ ಪೋಯಮ್ ಅಂದಾರ ಇವ್ರಲ್ಲಿ, ಬರೋಬ್ಬರಿ ಐತಾಳ್ರಿ, ನಡೀತೈತೆ. ಹ್ಯಾಪಿ ಅನ್ನುವಂಥ ಒಂದು ವರ್ಡ್ದ ಮೀನಿಂಗು ಗ್ಲ್ಯಾಡ್ ಅಂತ ಐತಿ ಇಲ್ಲಿ. ಗ್ಲ್ಯಾಡ್ ಅಂದರೆ ಹ್ಯಾಪಿ ರೀ, ಗ್ಲ್ಯಾಡ್ ಅದಲ್ಲ. ಫಾರ್ ಗ್ಲ್ಯಾಡ್ನೆಸ್ ಅಂತ ಬರ್ತಲ್ಲ ಪೋಯಮ್ದಾಗ, ಹೆಣಿವ ಅದು ಏನದು, ಆನ್ ಚಿಲ್ಡ್ರನ್. ದ ಬೆಂಡಿಂಗ್ ಆಫ್ ದ ಪೇರೆಂಟ್ಸ್ ಇನ್ ದ ಹ್ಯಾಂಡ್ಸ್ ಆಫ್ ದ ಆರ್ಚರ್ ಶುಡ್ ಬಿ ಫಾರ್ ಗ್ಲ್ಯಾಡ್ನೆಸ್ ಅಂತ ಬರ್ತಲ್ಲ. ಎಸ್, ನೆಕ್ಸ್ಟ್ ಗ್ಲ್ಯಾಡ್. ವಾಟ್ ಇಸ್ ದ ಪೋಯಟ್ ಬಿಸಿ ವಿತ್ ಹಿಸ್ ಅಕೌಂಟ್? ಇಲ್ಲ ಐತೆ ನೋಡ್ರಿ, ಇದೊಂದು ಮಾಡ್ಯಾರ ನೋಡ್ರಿ. ಲಾಸ್ಟ್ ಬಂದ ಕ್ವಶನ್ನು ಫಸ್ಟ್ ಬರೋ ಮಾಡ್ಯಾರ. ಐ ಆಮ್ ಬಿಸಿ ವಿತ್ ಮೈ ಅಕೌಂಟ್ಸ್. ದ ಪೋಯಟ್, ನೀವು ಐ ಆಮ್ ಬಿಸಿ ಅಂದ್ರೆ ಮತ್ತೆ ನೀವು ರೀ ಅನ್ನಬಾರ್ದು. ದ ಪೋಯಟ್ ಈಸ್ ಬಿಸಿ ವಿತ್ ಹಿಸ್ ಅಕೌಂಟ್, ಆ್ಯಡಿಂಗ್ ಅಪ್ ಫಿಗರ್ಸ್ ಬೈ ದ ಅವರ್, ಹಿಂಗೆ ಬರಿಬೇಕು ರೀ. ಎಸ್, ವಾಟ್ ಆಸ್ ದ ಪೋಯಟ್? ವಾಟ್ ಹ್ಯಾಸ್ ದ ಪೋಯಟ್ ಫರ್ಗಾಟನ್ ನೌ? ದೊಡ್ಡವನಾದ್ಮೇಲೆ ಈಗೇನು ಮರ್ತುಬಿಟ್ಟ ನಾವು ಅಂತೇಳಿ. ಎಫ್ ಕ್ವಶನ್ಗೆ ಆನ್ಸರ್ ಇಲ್ಲ. ಚೈಲ್ಡ್ ನಾವು ಒಂದು ಕ್ವಶನ್ದಾಗ ಐತಿ, ಬಟ್ ಇಲ್ಲಿಲ್ಲ. ದೊಡ್ಡವ್ರಾಗ್ಯಾರ ಈಗ ಅವರು, ಅಂದ್ರೆ ನಾವು ಒಂದು ಹಂಗಾರಿದ್ದು. ಈಗೇನು ಮರ್ತು ಬಿಟ್ರೆ ಐ ಹ್ಯಾವ್ ಫರ್ಗಾಟನ್, ಇಲ್ಲ ಐತೆ ನೋಡ್ರಿ. ದ ಆರ್ಟ್ ಆಫ್ ಬೀಯಿಂಗ್ ಅಬ್ಸಾರ್ಬ್ಡ್ ಇನ್ ಸ್ಟಿಕ್ಸ್ ಆ್ಯಂಡ್ ಮಡ್ ಪೈಲ್ಸ್, ಇದು ಕಲೆ ಮರ್ತು ಬಿಟ್ಟಾರ. ವಾಟ್ ಈಸ್ ದ ಪೋಯಟ್ ಫರ್ಗಾಟನ್? ಎಫ್. ನೆಕ್ಸ್ಟ್ ಜಿ.
ನೇಮ್ ದ ಕಾಸ್ಟ್ಲಿ ಥಿಂಗ್ಸ್ ಮೆನ್ಷನ್ಡ್ ಇನ್ ದ ಪೋಯಮ್. ಅದೇ ಸಿಲ್ವರ್ ಆ್ಯಂಡ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಅಂತ ಐತೆ ನೋಡ್ರಿ. ಜಿ ಕ್ವಶನ್ಗೆ ಆನ್ಸರ್. ಪೋಯಟ್ ಈಸ್ ಸ್ಟ್ರಗ್ಲಿಂಗ್ ಟು ಕ್ರಾಸ್ ದ ಸಿ ಆಫ್ ಡಿಸೈರ್. ದುಃಖವೆಂಬ ಸಾಗರ. ಓಕೆ, ಕಂಪ್ಲೀಟ್ ದ ಎನಾಲಜಿ. ಚೈಲ್ಡ್ ಹ್ಯಾಪಿ, poet or adult unhappy. Again spelling is wrong. ಏನೋ ಬರ್ದಾರದು ಮಿಸ್ಟೇಕ್ ಆಗಿದೆ. ಏನು ಬರಬೇಕಾಗಿತ್ತು ಅದಕ್ಕೆ, ಮತ್ತೇನೂ ಇಲ್ಲ. ಅನ್ಹ್ಯಾಪಿ. ಕ್ವಶನ್ ನಂಬರ್ 31A, rewrite as directed. Anna Frank is one of most ಅಂತ ಬಂದೈತೆ. ಬರೀ ಸೂಪರ್ಲೇಟಿವ್ ಡಿಗ್ರಿ ದ ಬರಬೇಕು. The most discussed Jewish victims. 10th English medium ಐತಲ್ಲ ಒಂದು ಲೆಸನ್ ಇದ್ರೆ. The girl who is Anna Frank ಅಂತೇಳಿ. ಯೂಸ್ ಪ್ರಾಪರ್ ಆರ್ಟಿಕಲ್ ಅಂತಾರೆ, ದ ಹಾಕ್ರಿ ಕರೆಕ್ಟ್ ಆಗ್ತದೆ. ನಾಟ್ ಬಿ ಫುಡ್ ವೇಸ್ಟೆಡ್ ಮಸ್ಟ್ ನಾಟ್ ಆ್ಯಂಡ್ ವಾಟರ್ ಅಂತ ಐತಿ. ನಾ ಬರ್ದೇನಿಲ್ಲ. ಫುಡ್ ಆ್ಯಂಡ್ ವಾಟರ್ ಮಸ್ಟ್ ನಾಟ್ ಬಿ ವೇಸ್ಟೆಡ್. ಫುಡ್ ಆ್ಯಂಡ್ ವಾಟರ್ ಅನ್ರಿ, ಇಲ್ಲಕಂದ್ರೆ ವಾಟರ್ ಆ್ಯಂಡ್ ಫುಡ್ ಅನ್ರಿ. rearrangement of sequence, rearrangement of segments, sequence ಅಲ್ಲ, sequence of words ಅದು ಆತ್ಬಿಡ್ರಿ. ನೈದರ್ ಶಿ ನಾರ್ ದ ಬ್ರದರ್, ದ ಅಂತ ಆಗಬೇಕದು, ಆಗಬಾರ್ದಾಗಿದೆ. ಇಲ್ಲ, ಇದು ನೈದರ್ ಶಿ ನಾರ್ ಹರ್ ಬ್ರದರ್ ಅಂದ್ರೆ ಚಂದ ಇರ್ತೈತಿ. ಇಲ್ಲ, ಕರೆಕ್ಟ್ ಆಗ್ತದೆ. ನೈದರ್ ಶಿ ನಾರ್ ಹರ್ ಬ್ರದರ್, ನೈದರ್ ನಾರ್ ಐತಿಲ್ರಿ, ಸಿಂಗ್ಯುಲರ್ ಯಾವಾಗಲೂ. ಒಬ್ಬರು ಇಲ್ಲ. ಮತ್ತೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ವಾಸ್ ಬರ್ತೈತಿ. ಬೋತ್ ಬಂದಿದ್ರೆ ಓರ್ ಬರ್ತಿತ್ತು. ಲಾಸ್ಟ್ ಆಫ್ ದಿಸ್ ಸೆಕ್ಷನ್ ಮೈ ನೇಬರ್ ಟೆನ್ಸ್ ಫಾರ್ಮ್ ಹಾಕೋದ್ರಿ. ಬಿ ಬಂದೈತಂದ್ರೆ ಯಾಮೀಸ್ ಆರ್ ವಾಸ್ ಬೇರ್ ಬರಬೇಕು. ಆಮೇಲೆ ಡ್ರೈವ್ ಇದ್ರದ್ದು ING ಬರಬೇಕಾಗ್ತದೆ. ಬಿಕಾಸ್ ಇಟ್ ಈಸ್ ದ ಪ್ಯಾಟರ್ನ್ ಆಫ್ ಕಂಟಿನ್ಯೂಸ್ ಟೆನ್ಸ್. ಕಂಟಿನ್ಯೂಸ್ ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ಸು ಮಾಡ್ಬೋದು, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸು ಮಾಡ್ಬೋದು. ಯಾವ ಕಂಟಿನ್ಯೂಸ್ ಮಾಡ್ತೀರಿ? ಎಸ್ಟರ್ಡೇ ಅಂತ ಐತಿ. ಪಾಸ್ಟ್ ಕಂಟಿನ್ಯೂಸ್ ಮಾಡಿರಿ, ಅದಕ್ಕೆ ವಾಸ್ ತೊಗೊಂಡೇನೆ, ಡ್ರೈವಿಂಗ್ ಮಾಡೇನೆ. ನೆಕ್ಸ್ಟ್ ಬರ್ರಿ, ಲಿಂಕರ್ಗೆ ಸಂಬಂಧಪಟ್ಟಿರುವಂಥ ಕ್ವಶನ್ ಇದು. ವಿದ್ಯಾರ್ಥಿಗಳೇ, ಇವೆಲ್ಲ ಲಿಂಕರ್ಸಲ್ಲಿ ಕೊಟ್ಟಿರ್ತಾರೆ. ಸರಿಯಾಗಿ 4 ಲಿಂಕರನ್ನ ಕೊಟ್ಟಿರ್ತಾರೆ. 4 ಲಿಂಕರ್, 4 ಗ್ಯಾಪ್ ಇರ್ತಾವೆ. ಪ್ಯಾರಾಗ್ರಾಫು ಮೇ ಬಿ ಐದರ್ ಫ್ರಮ್ ಟೆಕ್ಸ್ಟ್ ಬುಕ್ ಆರ್ ಫ್ರಮ್ ವರ್ಕ್ ಬುಕ್ ಆರ್ ಅದರ್ ದ್ಯಾನ್ ವರ್ಕ್ ಬುಕ್ ಆ್ಯಂಡ್ ಟೆಕ್ಸ್ಟ್ ಬುಕ್ ಇರ್ಬೋದು. ಲಿಟ್ರೇಚರ್ ಇಸ್ ಎ ಡ್ರೀಮ್. ಇದು ಐ ಬಿಲೀವ್ ದಟ್ ದ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್. ಅಲಿಫ್ಯಾನೋ ಬೋರೆಸ್ ಅವ್ರದ್ದು ಲೆಸನ್ನಿಂದ ಸೆಲೆಕ್ಟ್ ಆಗಿರ್ತಕ್ಕಂಥ ಲೈನ್ಗಳಿವೆ. ಲಿಟ್ರೇಚರ್ ಇಸ್ ಎ ಡ್ರೀಮ್, ಅವರ್ ಪಾಸ್ಟ್ ಈಸ್ ನಥಿಂಗ್ ಬಟ್ ಬರ್ತಿಲ್ಲ. A sequence of dreams. There is no difference between dreaming and remembering the past. Books are the great memory of all centuries. Therefore, their third ಅಂತಾಗಿರ್ತದೆ. ಅದು ಸ್ವಲ್ಪ ಅಂತ ಅಲ್ಲೆಲ್ಲ ಮಿಸ್ಟೇಕ್ಗಳಾಗ್ಯಾವ. Therefore, their function is irreplaceable. ಫುಲ್ ಪಾಯಿಂಟ್ ಬರಬೇಕಿಲ್ಲ. ಇಲ್ಲ. If books disappear, surely history will disappear. History would disappear and surely man would disappear. ಸರಿ, ನೆಕ್ಸ್ಟ್ ಇದಕ್ಕೆ ಆಪ್ಷನ್ಸ್ ಇರ್ತಾವ್ರಿ. ಇದೇನು ಮಾಡ್ತೀರಿ ಫ್ರೆಂಡ್ಸ್, ನೀವು ರಿರೈಟ್ ಆಸ್ ಡೈರೆಕ್ಟೆಡ್ದೊಳಗೆ 4 ಕ್ವಶನ್ಸ್ಗಳನ್ನ ಕೊಟ್ಟಿರ್ತಾರೆ. ಡೆಫಿನೆಟ್ಲಿ ಇದೇ ಇರ್ತದೆ, ಆರ್ಟಿಕಲ್ ಆರ್ ಪ್ರಿಪೋಸಿಷನ್ನು. ಇಷ್ಟೇ, ಇದನ್ನು ಬಿಟ್ಟು ಮತ್ತೆ ಬೇರೆ ಇರೋದಿಲ್ಲ. ಸಿಗ್ಮೆಂಟ್ಸನ್ನು ಸರಿಪಡಿಸಬರೋದು 1 ಕ್ವಶನ್ನು, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ 1 ಕ್ವಶನ್ನು, ಟೆನ್ಸ್ ಫಾರ್ಮ್ ಅಥವಾ ವರ್ಬ್ ಫಾರ್ಮ್ 1 ಕ್ವಶನ್ನು. ನೀವೇನು ಮಾಡ್ಬೇಕಾಗ್ತೈತಿ, ಇದರಾಗ 4 ಇವನ್ನ ಬಿಡಿಸ್ಬೇಕು, ಇಲ್ಲ ಈ 4 ಲಿಂಕರ್ಗಳನ್ನು ಬಿಡಿಸ್ಬೇಕು. ಯಾವುದಾದ್ರೂ ಒಂದು ಮಾಡಿರಿ. ಕೆಲವು ಜನ ವಿದ್ಯಾರ್ಥಿಗಳು ಇವು 4 ಬಿಡಿಸ್ತಾರೆ ಮತ್ತು ಇದನ್ನು ಬಿಡಿಸ್ತಾರೆ. ಯಾಕ್ರಿ ಹಂಗೆ ಮಾಡ್ತೀರಿ ಅಂತ ಕೇಳಿದೆ. ಒಂದು ಜಾನ್ ಹುಡುಗಿ ಇತ್ತು ನಮ್ಮ ಕಡೆ. ಏನಿಲ್ಲ ಸರ, ಇದ್ರಾಗ ಅಕಸ್ಮಾತ್ ಯಾವುದಾದ್ರು ಒಂದು ಮಿಸ್ಟೇಕ್ ಆದ್ರೆ 3 ಬಂತಂತೇಳಿರಿ. ಇದ್ರಾಗ 4 ಬಂತಂದ್ರೆ ನೀವು ಯಾವ್ದು ಹಿಡಿತೀರಿ ಸರ್? ಹೆಚ್ಚು ಬಂದದ್ದು ಹಿಡಿತೀವಿ ರೀ.
ಹಾಗಾಗಿ 2 ಬರಿತೀನಿ ಸರ್ ನಾನು ಅಂತಂದು. ಟೈಮ್ ರೀ ಅಂದೆ. ಟೈಮ್ ಮಾಡ್ತೀನಿ ಸರ್, ಫಾಸ್ಟ್ ಬರಿತೀನಿ ಅಂತಂದು. ಹಾಗಾಗಿ ನೀವು ಸ್ವಲ್ಪ ಶಾರ್ಪ್ ಇದ್ದರೆ ಅಂತಂದ್ರೆ ಮಾಡೋದು ಚಲೋ ರೀ. ಯಾಕಂದ್ರೆ ಯಾವಾಗಲೂ ಏನು ಮಾಡ್ತೀವಿ ಅಂದ್ರೆ, ಯಾವ ಕ್ವಶನ್ಗೆ ಹೆಚ್ಚು ಮಾರ್ಕ್ ಅಂದರೆ ಇದಕ್ಕೆ 4 ಇಲ್ಲಿ 4 ಅದಾವ್ರಿ ಐತಲ್ಲ, ಇದಕ್ಕೆ 4ಕ್ಕೆ 4 ಬಂತು, ಇದಕ್ಕೆ 3 ಬಂತಂದ್ರೆ ಸೈಡ್ ಅಲ್ಲೇ ಮಗ್ಲ ಬರಿಬೋದು ನೀವು ರೀ. ಒಂದು ಕೆಳಗೆ ಒಂದು ಬರಿಬೋದು, ಕೂಡಿ ಬರಿಬೋದು ರೀ. ಯಾವುದಕ್ಕೆ ಹೆಚ್ಚು ಬಂದಿರ್ತದೆ ಅದನ್ನು ಹಿಡಿತೀವಿ ಮೊದಲು. ಫಾರ್ ಎಕ್ಸಾಂಪಲ್ ಇದಕ್ಕೆ ಲಿಂಕರಿಗೆ ಏನಪ್ಪ ಅಂತಂದ್ರೆ, ಲಿಂಕರ್ಗೆ ನಿಮ್ಗೆ ಇದು ಉದಾಹರಣೆ, ಲಿಂಕರ್ ಸರಿ 4 ಸರಿ ಅಂತ, ಇದಕ್ಕೆ 4 ಬಂತು ಸರ್, 4 ಕೊಡ್ತಾರೆ ನಿಮಗೆ. ಇದಕ್ಕೆ 2 ಬಂತು ಅಥವಾ 3 ಬಂತು ಅಂತೇಳಿರಿ, ಅವಾಗೇನು 4, 3, 2 ಹಿಡಿತಾರನ್ರಿ? ಇಲ್ಲ. ಇದಕ್ಕೇನು ಮಾಡ್ತೀವಿ ಅಂದ್ರೆ ರೌಂಡ್ ಕಟ್ತೀವಿ ರೀ. ಹಿಂಗೆ ಪೇಪರ್ ವ್ಯಾಲ್ಯೂಷನ್ದು ಕಟ್ಟಿ ಏನು ಮಾಡ್ತೀವಿ, ಇದಕ್ಕೆ ಎಕ್ಸ್ಟ್ರಾ ಅಂತೀವಿ ರೀ. ಹುಡುಗರು ಎಕ್ಸ್ಟ್ರಾ ಬರ್ದಾರ, 2ರಲ್ಲಿ 1 ಬರಿಬೇಕಾಗಿತ್ತು, 2 ಬರ್ದಾರ, ಹೀಗಾಗಿ 1 ಹಿಡಿತೀವಿ ರೀ. 1 ಹಿಡಿದು ಯಾವ್ದು ಹಿಡಿಬೇಕಂದ್ರೆ, ಯಾವ್ದು ಹೆಚ್ಚು ಬಂದದ ಹೇಳ್ರಿ, ಇದು ಹೆಚ್ಚು ಬಂದೈತಿ, ಇದನ್ನು ಹಿಡಿಬೇಕು, ಇದು ಬಿಡಬೇಕಂತ ಐತಿ. ಹೀಗಾಗಿ ಹುಡುಗರು ಈ ಒಂದು ಅವಕಾಶವನ್ನು ಸದುಪಯೋಗ ಮಾಡ್ಕೊತಾರೆ. ನೆಕ್ಸ್ಟ್ ಮತ್ತೊಂದು ಥರದ ಕ್ವಶನ್ ವಿದ್ಯಾರ್ಥಿಗಳೇ, ಇಲ್ಲಿ 2 ಕ್ವಶನ್ಸ್ಗಳು ಇರ್ತವೆ. ಆ್ಯಕ್ಚುಲಿ 3 ಟಾಪಿಕ್ಗಳು ಅದಾವೆ ಇಲ್ಲಿ. ಒಂದು ಡೂ ಫಾರ್ಮ್ ಹಾಕಿ ಇಂಟ್ರಾಗೇಟಿವ್ ಮಾಡೋದು, ಒಂದು ಕ್ವಶನ್ ಟ್ಯಾಗ್, ಒಂದು ಫ್ರೇಮಿಂಗ್ ಕ್ವಶನ್ನು. 3 ಟಾಪಿಕ್, ಬಟ್ ಯಾವುದಾದ್ರೂ 2 ಟಾಪಿಕ್ ಮೇಲೆ 2 ಕ್ವಶನ್ಸ್ಗಳನ್ನ ಕೊಟ್ಟಿರ್ತಾರೆ. ಇದಕ್ಕೊಂದು ಆಪ್ಷನ್ ಅದ, ಮತ್ತೆ ಇಲ್ಲಿ ಕೊಟ್ಟಾರ ನೋಡು. ಈ ಕ್ವಶನ್ ಯಾವ ಥರ ಇರ್ತಾವಂದರೆ ಎರರ್ ಐಡೆಂಟಿಫಿಕೇಷನ್, ಅಂದರೆ ಕಾಮನ್ ಎರರ್ಸ್ ಇನ್ ಇಂಗ್ಲೀಷ್. 2 ಸೆಂಟೆನ್ಸ್ ಕೊಟ್ಟಿರ್ತಾರೆ, ಈಚ್ ಸೆಂಟೆನ್ಸ್ ಹ್ಯಾಸ್ ಗಾಟ್ ಎ ಮಿಸ್ಟೇಕ್. ಯು ಹ್ಯಾವ್ ಟು ಫೈಂಡ್ ಔಟ್ ದಟ್ ಮಿಸ್ಟೇಕ್ ಆ್ಯಂಡ್ ಯು ಹ್ಯಾವ್ ಟು ರೈಟ್ ದ ಸೆಂಟೆನ್ಸ್ ಕರೆಕ್ಟ್ಲಿ, ರೆಕ್ಟಿಫೈಯಿಂಗ್ ದ ಫಾಲ್ಟ್. ಓಕೆ, ನೀವೇನು ಮಾಡಬೇಕು, ಅದೇ ಹುಡುಗರು ಏನು ಮಾಡಬೇಕು, ಇವು 2 ಬಿಡಿಸ್ಬೇಕು, ಇಲ್ಲ ಇವು 2 ಬಿಡಿಸ್ಬೇಕು. ನೋಡಿ, ಜಾನ್ ಹುಡುಗರು ಏನು ಮಾಡ್ತಾರೆ, ಇದನ್ನೂ ಮಾಡ್ತಾರೆ, ಇದನ್ನು ಮಾಡ್ತಾರೆ. ಯಾಕಂದ್ರೆ ಅಕಸ್ಮಾತ್ ಇದ್ರಾಗ 1 ಹೋಗಿ 1 ಬಂತು, ಇದ್ರಾಗ 2ಕ್ಕೆ ಬಂದಿತ್ತು ಅಂದರೆ 2 ಹಿಡಿತಾರಲ್ಲ. ಹಾಗಾಗಿ ಆನ್ಸರನ್ನು ಮಾಡಿಕೊಡ್ತೇನೆ. ಕ್ಲೈಮೇಟ್ ಚೇಂಜ್ ಅಂತಾರೆ, ಚೇಂಜ್ ಆಫ್ ಕ್ಲೈಮೇಟ್. ಕ್ಲೈಮೇಟ್ ಚೇಂಜ್ ಈಸ್ ಡ್ರಾಸ್ಟಿಕಲಿ ಸೀನ್ ಟುಡೇ. ಮೀನಿಂಗು ಅಷ್ಟೊಂದು ನೈಸ್ ಇಲ್ಲದ ಇರಲಿ. ಕ್ಲೈಮೇಟ್ ಚೇಂಜ್ ಈಸ್ ಡ್ರಾಸ್ಟಿಕಲಿ ಸೀನ್ ಟುಡೇ. ಹೌದಲ್ಲ? ಓಕೆ, ಕ್ವಶನ್ ಟ್ಯಾಗ್ ಹಾಕ್ಬೇಕು ನೀವೀಗ. ಟು ಬಿ ವರ್ಬ್ ಐತಿ, ಟು ಬಿ ವರ್ಬ್ ತೊಗೊರಿ. ಅಫರ್ಮೇಟಿವ್ ಐತಿ, ನೆಗೆಟಿವ್ ಮಾಡಿರಿ. ಕ್ಲೈಮೇಟ್ ಚೇಂಜ್ 3rd ಪರ್ಸನ್ ಸಿಂಗ್ಯುಲರ್ದ ಇಟ್ ಮಾಡಿರಿ. ಈಸಂಟ್ ಇಟ್, ಇಲ್ಲಕಂದ್ರೆ ಈಸ್ ಇಟ್ ನಾಟ್, ಯಾವುದಾದ್ರೂ ಮಾಡಿರಿ. ನೆಕ್ಸ್ಟ್ WH ಕ್ವಶನ್, ಫ್ರೇಮಿಂಗ್ ಕ್ವಶನ್ ಇದು. ಮೊಬೈಲ್ಸ್ ಆರ್ ರೂಲಿಂಗ್ ಇಂಡಿವಿಜುವಲ್ಸ್ ವರ್ಲ್ಡ್. ಮೊಬೈಲ್ಸ್ ಅಂಡರ್ಲೈನ್ ಆಗಿದೆ. ಸಬ್ಜೆಕ್ಟ್ ಅಂಡರ್ಲೈನ್ ಆದಾಗ ಪರ್ಸನ್ ಇತ್ತು, ಹೂ ತೊಗೋಬೇಕು. ಅದರದ್ದೇನು ಪರ್ಸನ್ ಇತ್ತಪ್ಪ ಅಂದ್ರೆ ವಾಟ್ ತೊಗೊಳ್ರಿ. ವಾಟ್ ತೊಗೊಂಡು ಮುಂದಿನ ಸೆಂಟೆನ್ಸಲ್ಲಿ ಮಾತ್ರ ಇಂಟ್ರಾಗೇಟಿವ್ ಮಾಡಬಾರ್ದು, ಹೆಂಗಿದ್ದು ಹಂಗೆ ಬರಿಬೇಕು. ಸಬ್ಜೆಕ್ಟ್ ಅಂಡರ್ಲೈನ್ ಆದಾಗ ಮಾತ್ರ. ಆದ್ದರಿಂದ ವಾಟ್ ಅಂತ ತೊಗೊರಿ. ಯಾಕಂದರೆ ಮೊಬೈಲ್ಸ್ ಅದ, ಮೊಬೈಲ್ಸ್ ಅಂತ ಅನ್ಬಾರ್ದು, ಮೊಬೈಲ್ ಫೋನ್ಸ್ ಅಂತ ಅನ್ಬೇಕ್ರಿ. ಮೊಬೈಲ್ ಫೋನ್ಸ್ ಅದು ಮೊಬೈಲ್ ಅಡ್ಜೆಕ್ಟಿವ್ ರೀ. ಇಟ್ ಕೆನಾಟ್ ಬಿ ಮೇಡ್ ಪ್ಲೇವರಲ್ಲ ನನಗೆ ಅನಿಸಿದ ಮಟ್ಟಿಗೆ. ಅಂದ್ರೆ ಮೊಬೈಲ್ಸ್ ಆರ್ ರೂಲಿಂಗ್ ಇಂಡಿವಿಜುವಲ್ಸ್. ವಾಟ್ ತೊಗೊಳ್ರಿ. ವಾಟ್ ಆರ್ ಇಲ್ಲಿ ಬರ್ತೀನಿ ನೋಡ್ರಿ. ವಾಟ್ ಆರ್ ರೂಲಿಂಗ್ ಇಂಡಿವಿಜುವಲ್ಸ್ ವರ್ಲ್ಡ್. ಓಕೆ, ಆರ್ ಇದನ್ನು ಬರಿಬೋದು ನೀವು ರೀ. ರೆಕ್ಟಿಫೈ ದ ಎರರ್ಸ್ ಇನ್ ದ ಫಾಲೋವಿಂಗ್ ಸೆಂಟೆನ್ಸಸ್ ಆ್ಯಂಡ್ ರೀರೈಟ್ ದೆಮ್. ಶಿ ಈಸ್ ಮೈ ಮೋಸ್ಟ್ ಬೆಸ್ಟ್ ಫ್ರೆಂಡ್. ಎರರ್ ಆಫ್ ರಿಡಂಡೆನ್ಸಿ ಅಂತೀವಿ ಇದಕ್ಕೆ. ಅಂದರೆ ಎಕ್ಸ್ಟ್ರಾ ವರ್ಡ್ ಯೂಸ್ ಮಾಡೋದು. ಐ ಗೆಟ್ ಅಪ್ ಎಟ್ 6 AM ಇನ್ ದ ಮಾರ್ನಿಂಗ್ ಅನ್ನೋದು. AM ಅಂದರೆ ಮುಂಜಾನೆ, 6 AM ಅಂತೀರಿ, ಹೊಳ್ಳಿ ಇನ್ ದ ಮಾರ್ನಿಂಗ್ ಅಂತೀರಿ. ತಪ್ಪು 2 ಸಲ. ಎರರ್ ಆಫ್ ರಿಡಂಡೆನ್ಸಿ ಅಂತಾರೆ ಇದಕ್ಕೆ. ರಿಡಂಡೆನ್ಸಿ PUC ಫಸ್ಟ್ ಇಯರ್ ವರ್ಕ್ ಬುಕ್ನಲ್ಲಿ ಮಸ್ತ್ ಕೊಟ್ಟಾರೆ ನೋಡ್ರಿ ಅವನ್ನ. ಇನ್ನೊಂದು ಎಕ್ಸಾಂಪಲ್ ಕೊಡಲೇ ನಿಂತದ್ದು. ಶಿ ರಿಟರ್ನ್ಡ್ ಬ್ಯಾಕ್ ಅನ್ನೋದು. ರಿಟರ್ನ್ಡು ಅಂತೀವಿ ರೀ, ಮತ್ತು ಬ್ಯಾಕ್ ಅನ್ನೋ ಅಂತೀವಿ ರೀ, ಅನ್ನಬಾರ್ದಲ್ಲ. ಓಕೆ, ಶಿ ಈಸ್ ಮೈ ಮೋಸ್ಟ್ ಬೆಸ್ಟ್ ಫ್ರೆಂಡ್ ಅಲ್ಲ, ಶಿ ಈಸ್ ಮೈ ಬೆಸ್ಟ್ ಫ್ರೆಂಡ್. ಶಿ ಈಸ್ ಮೈ ಬೆಸ್ಟ್ ಫ್ರೆಂಡ್ ಸಾಕಾಗ್ತೈತಿ. ದ ಬೇಬೀಸ್ ಅಂತಾರೆ
ಪ್ಲೂರಲ್ ಫಾರ್ಮ್ ಅದ, ಆರ್ ಬರಬೇಕು. ಆರ್ ಮಾಡೋಕ್ಕಂತ ಹೊಂಟಿದ್ದೆ, ಇಲ್ಲಿ ಮುಂದೆ ನೋಡಿದ್ರೆ ಇಟ್ಸ್ ಅಂತ ಐತಿ. ಇಟ್ಸ್ ಅಂದ್ಕೊಂಡ್ರೆ ನಾವು ಸಬ್ಜೆಕ್ಟ್ ಸಿಂಗ್ಯುಲರ್ ಮಾಡ್ಕೋಬೇಕು. ಇದು ಈಸ್ ಇದಕ್ಕಿದ್ದಂಗೆ ಇರಲಿ, ಬೇಬೀಸ್ ಬದಲಾಗಿ ಬೇಬಿ ಮಾಡ್ಕೊ. ದ ಬೇಬಿ ಈಸ್ ಇಮಿಟೇಟಿಂಗ್ ಇಟ್ಸ್ ಮದರ್, ಬರೋಬ್ಬರಿ ಆಗ್ತದೆ. ಇದು ಬೇಬೀಸ್ ಮಾಡಿದ್ರೆ ಆರ್ ಮಾಡಿದರೆ ತಪ್ಪಾಕೈತೆ, ಮತ್ತೆ ಮುಂದೆ ಮ್ಯಾಚ್ ಆಗೋದಿಲ್ಲ. ದ ಬೇಬೀಸ್ ಆರ್ ಇಮಿಟೇಟಿಂಗ್ ಇಟ್ಸ್ ಮದರ್ ಅಂತ ಹೆಂಗಂತೀವಿ ನೀವು, ದೇರ್ ಅಂತ ಬರಬೇಕಾಗಿತ್ತು. ಇಟ್ಸ್ ಬಂದಂತಂದ್ರೆ ಮೇಕ್ ದಿಸ್ ಬೇಬೀಸ್ ಬೇಬಿ ಆ್ಯಂಡ್ ಫಾರ್ ಬೀಸ್ ಅಗ್ರಿಯೇಬಲ್. ದ ಬೇಬಿ ಈಸ್ ಇಮಿಟೇಟಿಂಗ್ ಇಟ್ಸ್ ಮದರ್, ರೈಟ್. ನೆಕ್ಸ್ಟ್ ಫ್ಲೋ ಚಾರ್ಟ್, ನೋಟ್ ಮೇಕಿಂಗ್. 4 ಬಾಕ್ಸ್ ಇರ್ತಾವ್ರಿ. ಒಂದು ಬಾಕ್ಸನ್ನು ನೀವು ಕರೆಕ್ಟ್ ತುಂಬಿದರೆ ಹಾಫ್ ಮಾರ್ಕ್ ಅಂತೆ, 2 ಮಾರ್ಕ್ಸಿನ ಕ್ವಶನ್ ಇದು. ಸರಿನಾ? ಬರೀ ನೋಡೋಣ. ಇದು ಕೂಡ ತಪ್ಪಿದೆ, ಸರಿ ಇಲ್ಲ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಹ್ಯಾಸ್ human development index has 3 dimensions. The countries in the world are ranked based on their performance in the areas of health, education and access to resources. Dimension of ಅಂತರ ಏನು ತುಂಬಬೇಕು ಗೊತ್ತಾಗೋದಿಲ್ಲ. 3 ಡೈಮೆನ್ಷನ್ ಅಂತ ಬರೆದುಬಿಟ್ಟೆ ನಾನು, ಗೊತ್ತಾಗಲಿಲ್ಲ ನನಗೆ, ಗೊತ್ತಾಗೋದಿಲ್ಲ, ಸರಿಯಾಗಿ ಪ್ರಶ್ನೆ ತೆಗೆದಿಲ್ಲ ಅವರು. ಈಗ 3 ಡೈಮೆನ್ಷನ್ಸ್ ಅಂದ್ರೆ ಬೇಸ್ಡ್ ಆನ್ 3 ಬರಿಬೇಕು ನಾವೆಲ್ಲ. 3 ಯಾವ ಬರಿತೀರಿ ಇಲ್ಲಿ, ಯಾವ್ಯಾವ ಅದಾವೆ? ಬೇಸ್ಡ್ ಆನ್ ಏನು ಬರಿತೀರಿ ಇಲ್ಲಿ? ಹೆಲ್ತ್, ಎಜುಕೇಷನ್, ಆಕ್ಸೆಸ್ ಟು ರಿಸೋರ್ಸಸ್. ಹೆಲ್ತ್, ಎಜುಕೇಷನ್, ಆಕ್ಸೆಸ್ ಟು ರಿಸೋರ್ಸಸ್ ಸಾಕಾಗ್ತೈತಿ. ಇದು ನಿಮಗೆ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚು. ನಿಮಗೇನೋ ಗೊತ್ತಾಗುತ್ತೆ ಇಲ್ಲ ನೋಡ್ರಿ, ಪ್ರಯತ್ನ ಮಾಡ್ತೀನಿ ನಾನು ತಿಳಿಸ್ಲಿಕ್ಕೆ. ಡೋನಲಾರ ಇಂಟ್ರಾಗೇಟಿವ್ ಸೆಂಟೆನ್ಸ್ ಐತಿ, ಅದಕ್ಕೆ ಆಸ್ಕ್ಡ್ ಹೊರಬ್ ಹಾಕ್ತೀನಿ. ಇಂಟ್ರಾಗೇಟಿವ್ ಸೆಂಟೆನ್ಸ್ ಅದ, ಹೊರಬ್ ಆಸ್ಕ್ಡ್ ಹಾಕ್ತೀನಿ. ಎಷ್ಟನೋ ಕ್ವಶನ್ ಇರೋದ್ರೆ ಕಂಜಂಕ್ಷನ್ ಇಫ್ ಹಾಕ್ತೀನಿ. ಇಲ್ಲಿ ಮಟ್ಟ ಬರ್ತೀರಿ ನೀವು. ಫಸ್ಟ್ ಏನು ಮಾಡ್ಕೋಬೇಕು? ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ಅಸರ್ಟಿವ್ ಮಾಡ್ಕೋಬೇಕು. ವಿಲ್ ಯು ಗೋ, ಯು ವಿಲ್ ಗೋ. ಯು ಅಂದರೆ ಹಿ ವಿಲ್ ಗೋ. ಹಿ ಹೂ ಪಾಸ್ಟ್ ಟೆನ್ಸ್ ವುಡ್ ಗೋ. ಹಿ ವಿಲ್ ಗೋ, ಹಿ ವುಡ್ ಗೋ. ಇಫ್ ಹಿ ವುಡ್ ಗೋ ಟು ಯುವರ್ ಬೆಂಚ್, ಟು ಹಿಸ್ ಬೆಂಚ್. ಟುಮಾರೋ, ದ ನೆಕ್ಸ್ಟ್ ಡೇ. ಒಂದು ಸೆಂಟೆನ್ಸಲ್ಲಿ ಪೂರ ಮುಗೀತು, ನೀವು ಫುಲ್ ಪಾಯಿಂಟ್ ಕೊಟ್ಕೋರಿ. ಮುಂದಿಂದ ಅದ್ರ ಮುಂದೆ ಬರೀಬೇಕ್ರಿ, ಕೆಳಗೆ ಬರಬಾರ್ದು. ಗೊಂಜಾಲು, ಐ ವಿಲ್ ಕಮ್ ಟು ಯುವರ್ ಬೆಂಚ್. ವಿಲ್ ಗೋ ಟು ಯುವರ್ ಬೆಂಚ್ ಟುಮಾರೋ ಅಂತ ಕೇಳ್ತಾಳೆ. ನಾನು ಇಲ್ಲೇ ಬರ್ತೀನಿ ಅಂತ ಆಕೆ ಉತ್ತರ ಕೊಡ್ತಾಳ. ಯಾರೊಬ್ಬರು ಉತ್ತರ ಕೊಡ್ತಾನವ ಗೊಂಜಾಲು ಟೋಲ್ಡ್ ಅಂದೆ ನಾನು. ಟೋಲ್ಡ್ ಅನ್ಬೇಡ್ರಿ, ಅದಕ್ಕೆ ಸರಿ ಆಗಲ್ಲ, ಚೆಂದ ಆಗಲ್ಲ ಅದು. ರಿಪ್ಲೈಡ್ ಅಂತಂದ್ರೆ ಪ್ರಶ್ನೆ ಉತ್ತರ ಕೊಟ್ಟರು ಅಂದ್ರೆ ರಿಪ್ಲೈಡ್ ಅನ್ಬೇಕು. ಗೊಂಜಾಲು ರಿಪ್ಲೈಡ್ ಲಾರ ದಟ್. ಐ ಹೋಗಿ ಹೀ ಮಾಡ್ತೀರಿ. ವಿಲ್ ಇದ್ದದ್ದು ವುಡ್ ಮಾಡ್ತೀರಿ. ಕಮ್ ಇದ್ದದ್ದು ಗೋ ಮಾಡಬೇಕು. ಇಲ್ಲಕಂದ್ರೆ ಕಮ್ ಆದ್ರೂ ನಡೀತೈತೆ ರೀ. ಕಮ್ ಇದ್ದದ್ದು ಗೋ ಆಗಬೇಕು. ವಿಲ್ ಇದ್ದದ್ದು ವುಡ್ ಆಗ್ತದೆ. ಆನ್ಸರ್. ಗೊಂಜಾಲು ರಿಪ್ಲೈಡ್ ದ್ಯಾಟ್ ಹೀ ವುಡ್ ಗೋ ಟು ಹರ್ ಬೆಂಚ್. ಐ ವಿಲ್ ಕಮ್ ಟು ಯುವರ್ ಬೆಂಚ್. ಹೀ ವುಡ್ ಗೋ ಟು ಹರ್ ಬೆಂಚ್. ಪ್ರೊನೌನ್ ಚೇಂಜ್ ಆಗ್ತದಲ್ಲ. ನೆಕ್ಸ್ಟ್, ಇದು ಒಂದು ಮಿಸ್ಟೇಕ್ ಮಾಡ್ಯಾರ ಅವ್ರು. ಹಂಗೆ ಬರಬಾರ್ದಾಗಿರ್ತದೆ, ಬಟ್ ಬಂದೈತೆ ಅಂದ್ರೆ ಅದಕ್ಕೊಂದೇನೋ ಮೀನಿಂಗ್ ಕೊಟ್ಟೆ ನಾನು. ಡೂ ಬ್ರಿಂಗ್ ಅಂದರೆ ಮಾಡಲ್ಲ, ತರಲೇಬೇಕು ನೀನು. ಮಿಸ್ಟೇಕೇನು ಅಲ್ಲ ಅದು, ಆ್ಯಕ್ಚುಲಿ ಚೂರು ಹೈ ಲೆವೆಲ್ ಐತೆ. ಲಾರಾ ಏನು ಹೇಳ್ತಾಳ? ಡೂ ಬ್ರಿಂಗ್ ಸಮಥಿಂಗ್ ಫಾರ್ ಪೀಜನ್ಸ್. ಪೀಜನ್ಸ್ಗೆ ಹಂಗೆ ಬರಲೇಬೇಡ, ಕೈಯಾಗ ಒಂದಿಷ್ಟು ತೊಗೊಂಡೇ ಬರಬೇಕು ಅಂತೇಳಿ ಒತ್ತಾಯ ಮಾಡ್ತಾರೆ. ಒತ್ತಾಯ ಮಾಡಿಸೋದಾಗ ಡೂ ಅಂತೇಳಿ. ನಾನು ಅದನ್ನು ಮಾಡ್ಲಿಕ್ಕೆ ಹೋದೆ, ಡೂ ಅಂತ ತಗೊಂಡು ಮೀನಿಂಗ್ ಆಗಲಿಲ್ಲ. ಸ್ವಲ್ಪ ಏನೋ ಕಂಫರ್ಟೇಬಲ್ ಅನಿಸಿಲ್ಲ, ಅದಕ್ಕೊಂದು ಸ್ವಲ್ಪ ಸ್ಟೈಲ್ ಬೇರೆ ಮಾಡೇನೆ. ಡೋನಲಾರ ಸಜೆಸ್ಟೆಡ್, ತಗೊಂಬ. ಹಿಮ್ ಟು ಬ್ರಿಂಗ್. ಮತ್ತು ಡೂ ಏನು ಮಾಡಿದೆಪ್ಪ ಅಂತ ಕೇಳಿದ್ರೆ ಇಲ್ಲಿ ಮಾಡ್ತೀನಿ ನೋಡಿ. ಟು ಬ್ರಿಂಗ್ ಸರ್ಟನ್ಲಿ, ತೊಗೊಂಡ್ಬರಲೇಬೇಕು ಅಂತ ಆಕೆ ಅಂತಾಳೆ. ಅವ ಖಂಡಿತವಾಗಿ ತರಲೇಬೇಕು ಅಂತ ನಾ ಅಂತಾನೆ.
Donna Lara suggested him to bring certainly something for pigeons. Certainly something for pigeons. Modernist. Next Gonzalo. I will surely bring some crumbs. ನಾನೇನು ಮಾಡಿದೆ ಅದನ್ನು ಡೂ ಮೀನಿಂಗ್ ಕೈ ಬಿಟ್ಟು ಸರ್ಟನ್ಲಿ ಯೂಸ್ ಮಾಡಿ. ಇದು ಈಜಿ ಐತಿಲ್ಲ. ಗೊಂಜಾಲೋ ರಿಪ್ಲೈಡ್ ಹರ್ ದ್ಯಾಟ್ ಐ ವಿಲ್ ಹೋಗಿ ಹಿ ವಿಲ್ ಹಿ ವುಡ್ ಶ್ಯೂರ್ಲಿ ಬ್ರಿಂಗ್ ದ ಕ್ರಮ್ಸ್. ಓಕೆ, ಲಾರಾ ಏನು ಹೇಳ್ತಾಳೆ? ಥ್ಯಾಂಕ್ ಯು ಅಂತಾಳೆ. ನಾ ಏನು ಮಾಡ್ತೀನಿ? ಲಾರಾ ಥ್ಯಾಂಕ್ಡ್ ಹಿಮ್. ಸಾಕು, ನಡೀತದೆ. ಲಾಸ್ಟ್ ಕ್ವಶನ್ನು, ಲಾಸ್ಟ್ ಐತಂದರೆ ಅದನ್ನು ಮಾಡೋದಿಲ್ಲ. ಲೆಟರ್ ರೈಟಿಂಗು, ಸ್ಪೀಚ್ ಮೇಕಿಂಗು ಒಂದು ಸ್ವಲ್ಪ ಕೆಲಸ ಮಾಡಿಕೊಡ್ಬೇಕಂತ ಇದು ಒಂದರೆ. ಕಂಪ್ಲೀಟ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಡಯಲಾಗ್. ಟು ಸ್ಟ್ರೇಂಜರ್ಸ್ ಆನ್ ದ ರೋಡ್. ಪರಿಚಯ ಇಲ್ಲ. ಏನೇನು ಮಾತಾಡ್ತಾರೆ? ದಿವ್ಯಾ ಏನಂತಾರೆ? ಡ್ಯಾಶ್ ಇಸ್ ದರ್ ಎ ಪೋಸ್ಟ್ ಆಫೀಸ್ ನಿಯರ್ ಬಾಯ್. ಹೌದಲ್ಲ? ಸ್ಟಾರ್ಟಿಂಗ್ ಕನ್ವರ್ಸೇಷನ್ ಸ್ಟಾರ್ಟ್ ಮಾಡಬೇಕಾದ ಕನ್ವರ್ಸೇಷನ್ ಹೆಂಗೆ ಮಾಡಬೇಕು? ಎಕ್ಸ್ಕ್ಯೂಸ್ ಮೀ ಸರ್ ಅನ್ಬೇಕ್ರಿ ಅಂತಾಳೆ ದಿವ್ಯಾ. ರೀಮಾಗ ಅಂತಾಳೆ. ಎಕ್ಸ್ಕ್ಯೂಸ್ ಮೀ, ರೀಮಾ ಅಂದ್ರೆ ಮೇಡಮ್ ಅನ್ನೋದು. ಹೌದು, ಹೆಣ್ಮಗಳಿಗೆ ಸರ್ ಬ್ಯಾಡ್ರಿ ಇಲ್ಲಿ ಮೇಡಮ್ ಅನ್ರಿ. ಎಕ್ಸ್ಕ್ಯೂಸ್ ಮೀ ಮೇಡಮ್, ಇಸ್ ದರ್ ಎ ಪೋಸ್ಟ್ ಆಫೀಸ್ ನಿಯರ್ ಬಾಯ್? ರೀಮಾ, yes, go straight and take the right first. Take the first right. ಇವ್ರೇನು ಮಾಡ್ತಾರೆ? ಥ್ಯಾಂಕ್ ಯು ಅನ್ಬೇಕಾಗಿತ್ತು, ಬಟ್ ಇಲ್ಲಿ ಏನೋ ಕೊಡ್ತಾರೆ, ಇನ್ಕ್ವೈರಿಂಗ್ ಬರ್ದು ಟೈಮಿಂಗ್ ಎಷ್ಟೊತ್ತಿಗೆ ಕೇಳಿಸಿದೆ ಇವ್ರ ಕಡೆಯಿಂದ ಅಂತ. ಪೋಸ್ಟ್ ಏನು ಟೈಮಿಂಗ್ ರೀ? ನಾನು ಹಂಗೆ ಕೇಳೇನು, ವಾಟ್ ಟೈಮ್ ಡಸ್ ದ ಪೋಸ್ಟ್ ಆಫೀಸ್ ಸ್ಟಾರ್ಟ್ ಅಂತ ಕೇಳಿಸಿನಿ. ಆಕೆ ಅದಕ್ಕೆ ಉತ್ತರ ಕೊಡ್ತಾಳೆ, ಗಿವಿಂಗ್ ಡೀಟೇಲ್ಸ್. ಇಟ್ ಸ್ಟಾರ್ಟ್ಸ್ ಎಟ್ 10:30 AM. ಯಾವ ಥರ ಹಾಕ್ಕೊಳ್ಳಿ ಟೈಮ್? ಓಕೆ, ದಿವ್ಯಾ ಥ್ಯಾಂಕ್ ಯು ಅವರೇ ಕೊಟ್ಟುಬಿಟ್ಟಾರ. 3 ಬ್ಲ್ಯಾಂಕ್ ಕೊಟ್ಟಿರ್ತಾರೆ. ನೀವು ಕರೆಕ್ಟಾಗಿ ಅಪ್ರಾಪ್ರಿಯೇಟಾಗಿ ಬರ್ತಕ್ಕಂಥ ವರ್ಡ್ಸ್ಗಳನ್ನ ಅದನ್ನು ತುಂಬಿದರೆ, 1 ಬ್ಲ್ಯಾಂಕು ಪಾಸಿಬಲ್ ಬೇದಿಂದ ಏನು ಸಾಧ್ಯತೆ ಯಾವ್ದಾರಾದ್ರೂ ಒಂದಿರ್ಬೋದು ತುಂಬಿದೆ ಅಂದರೆ 1 ಮಾರ್ಕ್ನಂತೆ. 3 ಬ್ಲ್ಯಾಂಕ್ಸ್ 3 ಮಾರ್ಕ್ಸ್. ನೆಕ್ಸ್ಟ್ ಲೆಟರ್ ರೈಟಿಂಗ್. ವಿದ್ಯಾರ್ಥಿಗಳೇ, ಲೆಟರ್ ರೈಟಿಂಗ್ ನಾನು ಬೇಕಾದಷ್ಟು ಲೆಟರ್ಗಳನ್ನ ಅಪ್ಲೋಡ್ ಮಾಡೀನಿ. ಮೊನ್ನೆ ನಾನು 3 ಮಾಡಲ್ ಕ್ವಶನ್ ಪೇಪರ್ಗಳು 3 ಮಾಡಲ್ ಕ್ವಶನ್ ಪೇಪರ್ಗಳು ಬಂದವಲ್ರಿ. 1, 2, 3 ಈ 3 ಮಾಡಲ್ ಕ್ವಶನ್ ಪೇಪರಲ್ಲಿ ಬಂದಿರತಕ್ಕಂಥ ಲೆಟರ್ ಮಾತ್ರ ಮಾಡಿ ಒಂದು ವಿಡಿಯೋ ಹಾಕೀನಿ. ಆದರೂ ಕೂಡ ಡಿಟೇಲ್ ಮಾತಾಡಿಲ್ಲ ನಾನು. ಡಿಟೇಲ್ ಮಾತಾಡಿದಂಥ ವಿಡಿಯೋ ಅಂದ್ರೆ ಜಾಬ್ ಅಪ್ಲಿಕೇಶನ್ಸ್ ಅಂತ ಹಾಕೀನಿ ನಾನು ವಿಡಿಯೋದಲ್ಲಿ. ಜಾಬ್ ಅಪ್ಲಿಕೇಶನ್ಸ್ ಅಂತ ಹಾಕೀನಿ. ನಿಜ ಹೇಳಬೇಕಂದ್ರೆ 1.5 ವರ್ಷದಿಂದ ನನ್ನ ಫಸ್ಟ್ ವೀಡಿಯೋನ ಜಾಬ್ ಅಪ್ಲಿಕೇಶನ್ನು PU ಸೆಕೆಂಡರಿಗೆ ಇದ್ದದ್ದು. ಫಸ್ಟ್ ವೀಡಿಯೋನ ಜಾಬ್ ಅಪ್ಲಿಕೇಶನ್ ಸಖತ್ತ ನೋಡೋದು ಭಾಳ ಜನ. ನೀವೇನು ಮಾಡಿರಿ ವಿದ್ಯಾರ್ಥಿಗಳೇ, ಆ ಜಾಬ್ ಅಪ್ಲಿಕೇಶನ್ ನೋಡಿರಿ, ಇನ್ನೊಂದು 2 ಲೆಟ್ರ್ ಅಂಥವು ನೋಡಿಬಿಡ್ರಿ. ಭಾಳ ಲೆಟ್ರ್ಗಳು ಹಾಕಿರಿ. 3 ಲೆಟ್ರ್ ಒಟ್ಟು ನೋಡಿಬಿಡ್ರಿ ನೀವು ರೀ. ಸ್ಟಡಿ ಮಾಡಿರಿ, ಓದ್ಕೋರಿ. ನೆಕ್ಸ್ಟ್ 4ನೇ ಲೆಟ್ರ್ ಇದನ್ನು ತೊಗೋರಿ, ಕುಣ್ಕೊತ ಬರಿತೀರಿ, ಕುಣ್ಕೊತ. ಅಷ್ಟೇ ಹೆಲ್ಪ್ ಮಾಡ್ತೈತಿ. 2ರಿಂದ 3 ವಿಡಿಯೋ ನೋಡಿಬಿಡ್ರಿ. ಲೆಟರ್ ರೈಟಿಂಗ್ ಬಗ್ಗೆ ನಾನು ಬಿಟ್ಟಿರ್ತಕ್ಕಂಥ 2ರಿಂದ 3 ವಿಡಿಯೋ ನೋಡಿರಿ. ಈ ಲೆಟ್ರನ್ನ ಆರಾಮಾಗಿ ಮಾಡ್ತೀರಿ. ಕಮಿಂಗ್ ಟು ಸ್ಪೀಚ್ ಮೇಕಿಂಗ್, 5 ಮಾರ್ಕ್ಸಿನ ಕ್ವಶನ್ ಅದು. ಇದು ಕೂಡ ಆಪ್ಷನಲ್ ಕ್ವಶನ್. ಅದಕ್ಕೆ ಇದು 36 ಕ್ವಶನ್ ಅಂದರೆ 36. ಇದು ಸ್ಪೀಚ್ ಮೇಕಿಂಗ್ ಅಂದ್ರೆ ನೀವು ಹೆಂಗೆ ಬರಿಬೇಕು ಅನ್ನೋದನ್ನು ನಾನು ವಿಡಿಯೋ ಮಾಡೇನಿ ರೀ. ಸ್ಪೀಚ್ ಮೇಕಿಂಗ್ ಅಂತೆ, ಇಲ್ಲಕ್ಕಂದ್ರೆ ಸ್ಪೀಚ್ ರೈಟಿಂಗ್ ಅಂಥೇಳಿ ವಿಡಿಯೋ ಮಾಡೀನಿ. 2ರಿಂದ 3 ವಿಡಿಯೋ ನೋಡಿಬಿಟ್ರಿ ನೀವು ರೀ. ಸ್ಪೀಚ್ ಮೇಕಿಂಗ್ ಹೆಂಗೆ ಮಾಡ್ಬೇಕಂತ ತಿಳ್ಕೊಂಡು ಗೊತ್ತಾಗ್ಬಿಡ್ತೈತಿ. ಅನಂತರ ಏನು ಮಾಡ್ತೀರಿ ನೀವು, ಯಾವುದೇ ಕ್ವಶನ್ ಕೊಟ್ಟರು ಸ್ಪೀಚ್ ಮೇಕಿಂಗ್. ಬಟ್ ಇಲ್ಲೇ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗೋದಿಲ್ಲ, ಬರಲಿಕ್ಕೂ ಆಗೋದಿಲ್ಲ ಪ್ಯಾರಾಗಂಟ್ಲೆ. ಹಾಗಾಗಿ ನಿಮಗೊಂದು ಸಜೆಷನ್ ಕೊಡ್ತೀನಿ, ಸ್ಪೀಚ್ ಮೇಕಿಂಗ್ ಬಗ್ಗೆ ನನ್ನ ವೀಡಿಯೋಗಳನ್ನು ನೋಡಿರಿ. ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗ್ತದೆ. ಒಂದು 3ರಿಂದ 4 ವಿಡಿಯೋ ನೋಡಿರಿ. ಆರಾಮಾಗಿ ಈ ಯಾವುದೇ ಕ್ವಶನ್ ಕೊಟ್ಟರು ಎಕ್ಸಲೆಂಟಾಗಿರ್ತಕ್ಕಂಥ ಸ್ಪೀಚ್ ಮೇಕಿಂಗನ್ನು ಬರೆದುಬಿಟ್ಟು ನೀವು ಫುಲ್ ಮಾರ್ಕ್ಸನ್ನು ತೊಗೊತೀರಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಒಂದು ವಿಷಯ ನಿಮಗೆ ಹೇಳ್ತೀನಿ ಫ್ರೆಂಡ, 4 ಮಾರ್ಕ್ಸಿನ ಕ್ವಶನ್ಸ್ಗಳಿಗೆ 4 ಮಾರ್ಕ್ 4 ಮಾರ್ಕ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಅದಾವಲ್ರಿ, ಸದ್ಯ ಆನ್ಸರ್ ಹಾಕ್ತೀನಿ.
2 ಯೂನಿಟ್ ರೆಡಿ ಆದವ್ರೆ. 2 DR ಎವ್ರಿಥಿಂಗ್ ಐ ನೀಡ್ ಟು ನೋ. ಈ ಸದ್ಯಕ್ಕೆ ನಾನು ರೆಡಿ ಇರೋದು ಯಾವುದು ಅಂದ್ರೆ ಸನಿ ಮಾರ್ನಿಂಗ್, ಎವ್ರಿಥಿಂಗ್ ಅಲ್ಲ. ಟೂ ಡಿಯರ್ ಒಂದು ಎವ್ರಿಥಿಂಗ್ ಮೇಲೆ 3 ಮಾರ್ಕ್ಸ್ ಕ್ವಶನ್ ಅದ. ಸನಿ ಮಾರ್ನಿಂಗ್ ಅಂದು ಭಾಳ ಕಷ್ಟ ಐತೆ ರೀ ಬರೀಲಿಕ್ಕೆ. ಇನ್ನು ಒಂದು ಕ್ವಶನ್ ಒಂದು ಅರ್ಧ ಆಗಿರ್ಬೇಕು. ಅದನ್ನು ಸ್ವಲ್ಪ ಒಂದು ಯೂನಿಟ್ ಪೂರ್ಣ ಮಾಡೀನಿ. ಸನಿ ಮಾರ್ನಿಂಗ್ ಪೂರ್ಣ ಆಗೈತಿ. 2 DR ಮೇಲೆ ಒಂದು ಕ್ವಶನ್ನು ಸ್ವಲ್ಪ ಸರಿಪಡಿಸ್ಬೇಕು. ನಾಳೆನೇ ಬಿಡ್ತೀನಿ ನೋಡ್ರಿ. ನಾಳೆ ಒಂದು ಬಿಡ್ತೀನಿ ರೀ. ನಾಳೆ 18th. ನಾಳೆ ಅಂದರೆ ಇವಾಗ 18th. ಇವಾಗ ನಾನು ಬೆಳಗಿನ 3 ಗಂಟೆ ಆಗಿದೆ ಫ್ರೆಂಡ್. ಈ ಸದ್ಯಕ್ಕೆ ನಾನು ವಿಡಿಯೋ ಮಾಡೋಕೆ ಹತ್ತಿದ್ದು ಅಂದರೆ ಇವತ್ತೇನು ಅಂತ ಅನ್ಕೋರಿಲ್ಲ. ಇವತ್ತು ನಿಮಗೆ ಒಂದು ಯಾವುದಾದ್ರೂ ಹಾಕ್ತೀನಿ. ಇವತ್ತು 1-2 ದಿವಸ ಬಿಟ್ಟು ಇನ್ನೊಂದು ಹಾಕ್ತೀನಿ ಈ ವಿಡಿಯೋ ಅದರೊಳಗೆ. ಅದಕ್ಕಂತಲೇ ಹೇಳೀನಿ 4 ಮಾರ್ಕ್ಸ್ ಕ್ವಶನ್ಸು. ಯಾರೋ ಒಬ್ಬರು ಸ್ಟೂಡೆಂಟು ಭಾಳ ವಿನಂತಿ ಮಾಡ್ಕೊಂಡಾರ. ನನಗೂ ಸಿಕ್ಕಾಪಟ್ಟೆ ಬಿಜಿ ಇದೇನ್ರಿ ನಾನು. ನಿಮ್ಮ ರಿಕ್ವೆಸ್ಟ್ ನೋಡಿದ್ರೆ ನನಗೆ ಎಂಥ ತ್ರಾಸರಾಗಲಿ ನಿದ್ದೆಗೆಟ್ಟು ಮಾಡ್ಬೇಕಂತ ಅನಿಸ್ತದೆ. ಬಟ್ ನಿದ್ದೆ ಭಾಳ ಕೆಟ್ಟರೆ ಹೆಲ್ತ್ ಅನಿವಾರ್ಯ. ಹೀಗಾಗಿ ಡೇ ಎಲ್ಲ ಕೆಲಸ ಮಾಡಬೇಕು, ನಿಮ್ಮ ನೈಟ್ ಅಷ್ಟೇ ನಿಮ್ಮ ಕೆಲಸ ಮಾಡಿಕೊಡ್ಬೇಕು. ಇದನ್ನು ಹೀಗಾಗಿ ಮಾಡಿಕೊಡ್ತೀನಿ ರೀ. ನಿಮ್ಮದು 6 ಯೂನಿಟ್ಸ್ ಅದಾವೆ ರೀ ಒಟ್ಟು. ಈ 4 ಮಾರ್ಕ್ಸ್ ಕ್ವಶನ್ ಯಾವುದಾದ್ರೂ 4 ಬರೀತೈತೆ ಅಂತ ಅನ್ಕೋತೀನಿ ನಾನು. ಸ್ವಲ್ಪ ನೋಡಿಬಿಡೋಣ. 4 ಬರೀಬೋದವ್ರಿ. ಈಗ ಹೇಳಿಬಿಡ್ತೀನಿ ನೋಡು. ಅದ್ರದ್ದು ಒಂದು ವಿಡಿಯೋ ಹಾಕ್ಬೇಕಂತ ಮಾಡಿದ್ದೆ. ಇದೇ ವಿಡಿಯೋದಲ್ಲಿ ಹೇಳಿಬಿಡ್ತೀನಿ. ಮತ್ತೇನು ಹಾಕ್ಲಿಕ್ಕೆ ಹೋಗೋದಿಲ್ಲ. 4 ಮಾರ್ಕ್ಸ್ ಕ್ವಶನಿಗೆ ಬರೋಣ ಅವ್ರಿ. ಭಾಳ ಲಕ್ಕಿ ಐತೆ ಹೇಳ್ರಿ. ಚಾನ್ಸು ಏನು ಚಾನ್ಸ್ ಅಂದ್ರೆ ವಿದ್ಯಾರ್ಥಿಗಳೇ, ಯಾವುದಾದ್ರೂ 3 ಲೆಸನ್ ಮ್ಯಾಗ ಬರೀ ಅಂತಾರೆ ಅವ್ರು. 3 ಕ್ವಶನ್ ಮ್ಯಾಗ ನಿಮಗೆ 4 ಮಾರ್ಕ್ಸ್ ಕ್ವಶನ್ ಯಾವ್ಯಾವ ಲೆಸನ್ ಮ್ಯಾಗ ಅದಾವೆ ಹೇಳೇನ್ರಿ? 6 ಯೂನಿಟ್ ಅದಾವೆ ರೀ. 6 ಯೂನಿಟ್ ಮೇಲೆ ಯಾವಾಗ ಬರೀಬೇಕು ನಾನು? ನಿಮಗೆ 4 ಮಾರ್ಕ್ಸ್ ಕ್ವಶನ್ಸು 1 2 DR ಮ್ಯಾಗ, 2 ಸನಿ ಮಾರ್ನಿಂಗ್, 3 ದ ಗಾರ್ಡ್ನರ್, 4 ಐ ಬಿಲೀವ್ ದಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್, 5 ದ ವೋಟರ್, 6 ವೇರ್ ದೇರ್ ಇಸ್ ಎ ವೀಲ್. 6 ಯೂನಿಟ್ಗಳದಾವ್ರಿ 4 ಮಾರ್ಕ್ಸ್ ಕ್ವಶನ್ಸ್. 6 ಯೂನಿಟ್ ಮೇಲೆ ಯಾವುದಾದ್ರೂ ಕ್ವಶನ್ ತೆಗಿಬೋದು ವಿದ್ಯಾರ್ಥಿಗಳೇ. ನಾ 6 ಮಾಡಿಕೊಡ್ಲಿಕ್ಕೆ ಆಗೋದಿಲ್ಲ. ಮತ್ತು ಉಳಿದದ್ದು 3 ನೆಕ್ಸ್ಟ್ ಇಯರ್ ಮಾಡ್ತೀನಿ. ಬಟ್ ನಿಮಗೆ 3 ಅಂತೂ ಖಂಡಿತ ಮಾಡಿಕೊಡ್ತೀನಿ. ಯಾಕಂದ್ರೆ 3 ಕ್ವಶನ್ಗೆ ಯಾವುದಾದ್ರೂ 3 ಕ್ವಶನ್ ಬರೀ ಅಂತಂತಾರೆ ಅವರು. ನಿಮಗೆ 3 ಯೂನಿಟ್ಗಳನ್ನ ಮಾಡಿಕೊಡ್ತೀನಿ, ಸೀರಿಯಲ್ಲಿ ಮಾಡಿಕೊಡ್ತೀನಿ. ಇವಾಗ 2 DR ರೆಡಿ ಇದೆ, ಸನಿ ಮಾರ್ನಿಂಗ್ ರೆಡಿ ಇದೆ. ನೆಕ್ಸ್ಟು ದ ಗಾರ್ಡ್ನರ್ ಸ್ಟೋರಿ ಚಂದದ. 100% ನಿಮಗೆ 3 ಮಾರ್ಕ್ ಕ್ವಶನ್ ಏನು 3 ಯೂನಿಟ್ಗಳನ್ನು ಮಾಡ್ತೀನಿ. ಮತ್ತಿನ್ನು ಉಳಿದ 3 ಯೂನಿಟ್ಗಳನ್ನು ಮಾಡಲಿಕ್ಕಾಗೋದಿಲ್ಲ, ಬಹುತೇಕ ಆಗೋದಿಲ್ಲ. ನೆಕ್ಸ್ಟ್ ಇಯರ ಮಾಡೋದು. ಬೇರೆ ಕ್ವಶನ್ ಪೇಪರು ಅವು ಇವು ಈ ನಿಮ್ಮ ವಿಡಿಯೋ ತಯಾರು ಮಾಡೋದ್ರ ಸಲುವಾಗಿನ ಒಂದು 4-5 ದಿವಸ ಆಯ್ತು, ಹೆಚ್ಚಾಯ್ತು. ಈ ಒಂದು ವಿಡಿಯೋ ಮಾಡಿಲ್ಲ, ಬರೀ ಅದರ ಆನ್ಸರ್ ಪ್ರಿಪರೇಷನ್ ಮಾಡ್ಕೊತ ಕುಂತುಬಿಟ್ಟೇನೆ. ಹೀಗಾಗಿ ಎಕ್ಸಾಮ್ ಸೀಸನ್ನು ನಾನು ನಿಮ್ಗೆ 3 ಯೂನಿಟ್ಗಳನ್ನ ಮಾಡಿ ಹಾಕಿಬಿಡ್ತೀನಿ. ಅಷ್ಟು ಮೇಲೆ ನಡೆಸ್ಕೊಡ್ರಿ. ಮತ್ತು ನಾನೊಂದಿಷ್ಟು ಕ್ವಶನ್ ಪೇಪರ್ ಬಿಡಿಸಿ ನಾನೊಂದಿಷ್ಟು ವ್ಯೂಸ್ಗಳನ್ನು ಹೆಚ್ಚಿಗೆ ತೊಗೋಬೇಕು, ಸಬ್ಸ್ಕ್ರೈಬರ್ಸ್ ಹೆಚ್ಚಿಗೆ ತೊಗೋಬೇಕು, ವಾಚ್ ಅವರ್ ಆಗಬೇಕು. ನಂದು ಪ್ರಾಫಿಟನ್ನು ನಾನು ನೋಡಬೇಕಲ್ಲ. ಹೀಗಾಗಿ ನಿಮ್ಗೆ ಹೆಲ್ಪ್ ಮಾಡ್ತೀನಿ. 3 ಯೂನಿಟ್ಗಳನ್ನು ಹಾಕ್ತೀನಿ. 3 ಯೂನಿಟ್ಗಳನ್ನು ಹಾಕ್ತೀನಿ 100%. 2 ರೆಡಿ ಇದಾವೆ, ಇನ್ನೊಂದು ಮಾಡ್ತೀನಿ. ಒಂದು 2-3 ದಿವಸ ಕುಂತ್ರೆ ಮತ್ತೊಂದು ಆಗ್ತೈತಿ, ಹಾಕ್ತೀನಿ. ಮುಂದಿನ ವಿಡಿಯೋ 3 ಯೂನಿಟ್ಗಳು ಡೌಟ್ಫುಲ್ ಮಾಡಲಿಕ್ಕಿಲ್ಲ, ಸರಿನಾ? ಅದಕ್ಕೆ ವೆಯ್ಟ್ ಮಾಡಿರಿ. 4 ಮಾರ್ಕ್ ಕ್ವಶನ್ಸ್ಗಳಿಗೆ ನಿಮ್ಗೆ ಆನ್ಸರ್ ಹಾಕ್ತೀನಿ. 3 ಕ್ವಶನ್ ಬರೀ ಅಂತಾರೆ, ಎನಿ 3 ಅಂತಾರೆ. 6 ಕೊಟ್ಟಿರ್ತಾರೆ, ಎನಿ 3 ಅಂತಾರೆ.
ನಿಮಗೆ 3 ನಾ ಮಾಡಿಕೊಟ್ಟು ಬಿಡ್ತೀನಂತ. ಓಕೆ, ಯಸ್. ಈಗೆಲ್ಲ ಮಾಡಿದ್ಮೇಲೆ ಕೆಲಸ ಇದೆ. ಲೆಟ್ರ್ ರೈಟಿಂಗ್ ಬಗ್ಗೆ ಏನು ಹೇಳಿದೆ ನಿಮಗೆ ನಾನು, ನನ್ನ ಲೆಟ್ರನ್ನ ನೋಡಿ. ಸ್ಪೀಚ್ ಮೇಕಿಂಗ್ ಬಗ್ಗೆ ಏನು ಹೇಳಿದೆ ನಾನು, ಸ್ಪೀಚ್ ಮೇಕಿಂಗ್ ಹೆಂಗೆ ಮಾಡಬೇಕು ಅಂತ ಭಾಳ ಡಿಟೇಲ್ ಹೇಳೇನಿ ರೀ. ಭಾಳ ಡಿಟೇಲ್ ಒಂದೊಂದು ಲೈನ್ ಹೇಳೀನಿ. 2 ಬೇಡ 3 ವೀಡಿಯೋ ನೋಡಿಬಿಡ್ರಿ ಆರಾಮಾಗಿ. ಲೆಟ್ರ್ ರೈಟಿಂಗು ಹಾಗೆ, ಸ್ಪೀಚ್ ಮೇಕಿಂಗು ಹಾಗೆ. ಎಷ್ಟು ಹೇಳ್ತಾ ನಿಮ್ಗೆ 4 ಮಾರ್ಕ್ ಕ್ವಶನ್ಸ್ಗಳು ಮಾಡಿಕೊಡ್ತೀನಿ ಫ್ರೆಂಡ್. ನಾನು ಹೇಳಿದ್ನಲ್ಲ ಆ ಪ್ರಕಾರ ಮಾಡ್ತೀನಿ. ಓಕೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಕ್ವಶನ್ ಪೇಪರ್ಗಳಿಗೆ ಹೆಚ್ಚು ಆದ್ಯತೆ ಕೊಡಬೇಕಾಗಿದೆ ನಾನು. ಇಂಪಾರ್ಟೆಂಟು ವಯಸ್ಸು ಹುಡುಗರು ಲೆಕ್ಕ ಹಾಕ್ರಿ ನಮಗೂ ಅಂತ ಯಾರೋ ಒಬ್ಬರು ಹುಡುಗರು ಹೇಳಿದ್ರು. ನೀವು ಮಾಡಿದ ರಿಕ್ವೆಸ್ಟ್ ನನಗೆ ಭಾಳ ಟಚ್ ಆಗಿ ಜಾಸ್ಟ್ 2-3 ದಿವಸ ನಿಮ್ಮ ಕೆಲಸ ಮಾಡೋ ತನಕ ನಾನು ಅದನ್ನು ಮಾಡಬಾರ್ದು ಅಂತ ಅನಿಸ್ಬಿಟ್ಟು ಸುಮ್ಮನೆ ಕುಂತೀನಿ, ಒಂದು ವಿಡಿಯೋ ಹಾಕಿಲ್ಲ. ನಿನ್ನೆ ಬೇರೆ ಮತ್ತೆ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅವರು. ಏನು ಮಾಡಲಿ, ಅದಕ್ಕೆ 2 ಲೆಸನ್ ಮಾಡಿದ್ರೆ ಹಾಕ್ತೀನಿ, ಇನ್ನೊಂದು ಲೆಸನ್ ಇವೆರಡು ಮಾಡ್ಕೊಡ್ರಪ್ಪಿ. ಒಂದು 4-5 ದಿವಸದೊಳಗೆ ಅದೊಂದು ಲೆಸನ್ ಮಾಡಿ ಹಾಕ್ತೀನಂತ. ಆಮೇಲೆ ಮುಂದಿನ ಯೂನಿಟ್ಗಳನ್ನ ಎಕ್ಸ್ಪೆಕ್ಟ್ ಮಾಡಬೇಡ್ರಿ, ಬರ್ಬೋದು ಬರಲಿಕ್ಕಿಲ್ಲ. ಓಕೆ, ಥ್ಯಾಂಕ್ ಯು.